Good morning, dear friends and students. ವೆಲ್ಕಮ್ ಟು ದಿ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿ. ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದಪ್ಪ ಅಂದರೆ ಇತಿಹಾಸ ಅಧ್ಯಯನದ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ PUC ಸೆಕೆಂಡ್ ಇಯರ್ನ ಇತಿಹಾಸದ ಅಧ್ಯಯನ ಒಂದು ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಎಂಬ ಒಂದು ಅಧ್ಯಯನವನ್ನು ಏನು ಮಾಡಿದೆ ಅಂದರೆ ಪ್ರಾರಂಭ ಮಾಡಬೇಕು ಅಂಥೇಳಿ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು 2025 ಮತ್ತು 26ನೇ ಸಾಲಿಗೆ ಅನ್ವಯಿಸುವಂಥ ಪಠ್ಯಕ್ರಮ ರೀ. ಸೊ ಮತ್ತೊಮ್ಮೆ ನಾನು ರಮೇಶ್ ಚೌಹಾಣ್ ನಾನು ನಿಮ್ಮನಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನು ಮಾಡೋಣ ಅಂದರೆ ಈ ಅಧ್ಯಯನದ ನಂತರ ನಾವು ಏನನ್ನು ಕಲಿತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಅದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಏನು ತಿಳ್ಕೊತೀವಿ ಅಂದರೆ ನಾವು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ತಿಳಿತೀವಿ. ಭಾರತದ ಇತಿಹಾಸದ ಮೂಲಾಧಾರಗಳ ಬಗ್ಗೆ ನಾವು ತಿಳ್ಕೊತೀವಿ ಇದರೊಳಗೆ. ಹೌದಾ? ಹಾಗಾದರೆ ನಾನೇನು ಅಂದ್ಕೊಳ್ತೀನಿ ಅಂದ್ರೆ ನೀವೆಲ್ಲ ಮೊದಲನೇ ಒಂದು PUC ಫಸ್ಟ್ ಇಯರ್ನಲ್ಲಿ ಇತಿಹಾಸವನ್ನು ಓದಬೇಕಾದ್ರೆ ನೀವು ಇವೆಲ್ಲ ಅಂಶಗಳು ನಿಮಗೆ ಗೊತ್ತದ ಅಂತೇಳಿ ಅಂದ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಏನಂದ್ರೆ ಇತಿಹಾಸ ಅಂದರೆ ಏನು ಅಂತೇಳಿ ನಿಮಗೆ ಗೊತ್ತದ ಅಂತೇಳಿ ಅನ್ಕೋತೀನಿ ರೀ. ಮತ್ತು ಇತಿಹಾಸದ ತವರು ಮನೆ ಯಾವುದು ಅಂತೇಳಿ ನಿಮಗೆ ಗೊತ್ತದೆ ಅಂತೇಳಿ ಅನ್ಕೋತೀನಿ. ಮತ್ತು ಇತಿಹಾಸದ ಒಂದು ಪಿತಾಮಹನೆಂದು ನಾವು ಯಾರನ್ನ ಕರಿತೀವಿ ಅಂತೇಳಿ ಅದು ಕೂಡ ನಿಮಗೆ ಗೊತ್ತದೆ ಅಂತೇಳಿ ಅನ್ಕೋತೀನಿ. ಮತ್ತು ಅದ್ರ ಜೊತೆಗೆ ಇತಿಹಾಸದ ಪಿತಾಮಹನಾದಂತಹ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂದರೆ ಅವ್ರ ಹೆಸರು ನಿಮಗೆ ಗೊತ್ತದ ಅಂತೇಳಿ ಅಂದ್ಕೊಂಡು ಅವರು ಬರೆದಂಥ ಒಂದು ಕೃತಿನೂ ನಿಮಗೆ ಗೊತ್ತದೆ ಅಂತೇಳಿ ಅಂದ್ಕೊಂಡು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಈ ಅಧ್ಯಯನವನ್ನು ಅಥವಾ ಈ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈ 4 ಕ್ವಶ್ನಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾರ್ಯಾರಿಗೆ ಇದರ ಉತ್ತರ ಗೊತ್ತಿದೆ ಅವ್ರು ನಮ್ಮ ಕಮೆಂಟ್ ಒಳಗೆ ತಿಳಿಸ್ರಿ. ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮೆನ್ಷನ್ ಮಾಡ್ತೀನಿ. ಹೌದಾ? ಸರಿನಾ? ಇದು ಒಂದೇನು ನಿಮಗೆ ಒಂದು ನೀವು ಸವಾಲು ಅಂತೇಳಿ ಅಂದ್ಕೊಂಡ್ರಿ ಅಥವಾ ನಿಮಗೆ ಒಂದು ನಿಮ್ಮ ಪೂರ್ವಜ್ಞಾನವನ್ನು ಪರೀಕ್ಷಿಸುವಂಥ ವಿಧಾನ ಅಂತ ಅಂದರೂ ತಿಳ್ಕೊರಿ. ಸೊ ಇವತ್ತೇನು ಮಾಡೋಣ ಅಂದರೆ ಅಧ್ಯಯನ ಸ್ಟಾರ್ಟ್ ಮಾಡೋಣ್ರಿ. ನೋಡಿರಿ, ಪೀಠಿಕೆ ಒಳಗೆ ನಾವೇನು ತಿಳ್ಕೊತೀವಿ ಭಾರತ ಉಪಖಂಡ. ಭಾರತವನ್ನು ನಾವೇನಂತೇಳಿ ಕರಿತೀವಿ ಉಪಖಂಡ ಅಂತೇಳಿ ಕರಿತೀವಿ. ಹಾಗಾದರೆ ಉಪಖಂಡ ಅಂದರೆ ಏನು? ಈ ನೋಡ್ರಿ, ಪೂರ್ತಿ ಒಂದು ಜಗತ್ತಿನೊಳಗೆ 7 ಖಂಡಗಳದಾವ್ರಿ. ಅದರೊಳಗೆ ಅತ್ಯಂತ ದೊಡ್ಡ ಖಂಡ ಯಾವುದಂದ್ರೆ ಏಷ್ಯಾ. ಅತ್ಯಂತ ದೊಡ್ಡ ಖಂಡವಾದಂಥ ಏಷ್ಯಾದೊಳಗೆ ಪುರಾತನ ಕಾಲದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದಿತ್ತಂದ್ರೆ ಅದು ಭಾರತ ಇತ್ರಿ. ಅತ್ಯಂತ ದೊಡ್ಡ ದೇಶ ಏನಾಗಿತ್ತಂದ್ರೆ ಭಾರತ ಇತ್ರಿ. ಅವಾಗೇನು ಇವತ್ತಿನ ಒಂದೇ ಅಷ್ಟೇ ಇವತ್ತಿನ ಏನು ನಮಗೆ ಏನು ಭಾರತದ ಒಂದು ನಕ್ಷೆ ಇದೆಲ್ಲ ಅದು ಅಷ್ಟೇ ಅಲ್ರಿ. ಅದ್ರ ಜೊತೆಗೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಲ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಇವನ್ ಸ್ವಲ್ಪ ಭಾಗ ಚೀನಾ, ಶ್ರೀಲಂಕಾದವರೆಗೂ ಮತ್ತು ಈ ಕಡೆಗೆ ನೇಪಾಳದ ಗಡಿ ದಾಟಿ ನಮಗೆ ಇರಾನ್ವರೆಗೂ ನಮ್ಮದು ಏನಿತ್ತಂದ್ರೆ ಭೂ ವಿಸ್ತೀರ್ಣವಿತ್ತು ರೀ. ಅಂದ್ರೆ ನಾವು ಎಷ್ಟು ಭೂಭಾಗವನ್ನು ನಾವು ಒಬ್ಬರೇ ಅದರ ಮೇಲೆ ಸ್ವಾಧೀನವನ್ನು ಸಾಧಿಸ್ಕೊಂಡಿದ್ವಿ. ಹಾಗಾಗಿ ಇದನ್ನು ಉಪಖಂಡ ಅಂತೇಳಿ ಕರಿತೀರಿ. ಹೌದಾ? ಇದು ನನಗನ್ಸಿದ ಮಟ್ಟಿಗೆ ಈ ಉಪಖಂಡದ ಒಂದು ವಿವರಣೆ ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡು ಮುಂದಿಂದ ಏನು ಮಾಡೋಣ ಅಂದ್ರೆ ನೋಡ್ರಿ, ನಮ್ಮ ನೆರೆಯ ಒಂದು ನಮ್ಮ ನೆರೆಯ ಒಂದು ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಏನಾಗ್ತಾವಂದ್ರೆ ಇವು ಏನಾಗ್ತಾವಂದ್ರೆ ನಮಗೆ ವಾಯು ಭಾಗದಾಗ ಬರ್ತಾವ್ರಿ. ನೇಪಾಲ್, ಭೂತಾನ್ ಮತ್ತು ಚೀನಾ ಏನಾಗ್ತದಂದ್ರೆ ನಮಗೆ ಉತ್ತರದಾಗ ಬರ್ತಾರೆ. ಆಮೇಲೆ ಮಯನ್ಮಾರ್, ಬಾಂಗ್ಲಾದೇಶ್ ನಮಗೇನಾಗ್ತದಂದ್ರೆ ಪೂರ್ವದಲ್ಲಿ ಬರ್ತಾವೆ. ಹಾಗಾಗಿ ಶ್ರೀಲಂಕಾ ನಮಗೇನಾಗ್ತದಂದ್ರೆ ದಕ್ಷಿಣದಲ್ಲಿ ಬರ್ತದೆ. ಇವೆಲ್ಲವೇನು ನಮಗೆ ನೇಬರಿಂಗ್ ಅಥವಾ ನಮ್ಮ ಒಂದು ನೆರೆ ಹೊರೆಯ ರಾಷ್ಟ್ರಗಳು. ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ ಸ್ನೇಹಿತರೆ. ಏನಂತೇಳಿ ಅಂದ್ರೆ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಅದು ಏನಾಗ್ತದಂದ್ರೆ ಭಾರತ ಏನು ಒಂದು ಉಪಖಂಡ ಇದೆಯಲ್ಲ ಅದು ವಿಸ್ತೀರ್ಣವನ್ನು ನಿಖರವಾಗಿ ಹೇಳ್ತದೆ. ಎಲ್ಲಿಂದ್ರೆ ಎಲ್ಲಿವರೆಗೆ ಇತ್ತಂತೇಳಿ ಒಂದು ನಿಖರವಾಗಿ ಹೇಳ್ತದೆ. ಏನಂದ್ರೆ ಉತ್ತರಂ ಎಸ್ ಸಮುದ್ರಶ ಹಿಮಾದ್ರಿಶ್ಚಯ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ
ಭಾರತೀಯತ್ರ ಸಂತತಿ ಅಂದ್ರ ಇದರ ಅರ್ಥ ಏನಪ್ಪ ಅಂದ್ರ ಇದರ ಅರ್ಥ ಏನಾಗ್ತದಂದ್ರ ಇದೊಂದು ಅರ್ಥ ಏನಾಗ್ತದಂದ್ರ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇನು ಭಾರತ. ಮತ್ತು ಇಲ್ಲಿ ವಾಸಿಸುವಂಥ ಜನರನ್ನು ನಾವು ಏನಂತೇಳಿ ಕರಿತಿದ್ವಿ ಅಂದ್ರೆ ಭರತನ ವಂಶಸ್ಥರು ಅಂತೇಳಿ ಕರಿತಿದ್ವಿ ರೀ. ಏನಂತೇಳಿ ಕರಿತಿದ್ವಿ? ಭರತನ ವಂಶಸ್ಥರು ಅಂತೇಳಿ ಕರಿತಿದ್ವಿ. ನೋಡ್ರಿ ಏನಂತೇಳಿ ಅಂದ್ರೆ ಅವರು ಸಮುದ್ರ ನೋಡ್ರಿ ಇವೆಲ್ಲ ಮೂರು ದಿಕ್ಕಿನಲ್ಲೂ ಏನದ ಸಮುದ್ರ ಅದ. ಇಲ್ಲಿ ಏನದಂದ್ರ ಅರಬ್ಬಿ ಸಮುದ್ರ ಅದ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಇಲ್ಲಿ ಹಿಂದೂ ಮಹಾಸಾಗರ ಬರ್ತದೆ ರೀ. ಇದು ಇಂಡಿಯನ್ ಓಷನ್ ಅಂತೇಳಿ ನಾವು ಇಂಗ್ಲೀಷ್ ಒಳಗೆ ಹೇಳ್ತೀವಿ. ಅದು ನಮಗೆ ಏನಾಗ್ತದೆ ರೀ ಹಿಂದೂ ಮಹಾಸಾಗರ ಆಗ್ತದೆ. ಅಲ್ಲಿಂದ ಹಿಡಿದು ಉತ್ತರದಾಗ ಏನದಂದ್ರೆ ನಮಗೆ ಹಿಮಾಲಯ ಬರ್ತದೆ ರೀ. ಉತ್ತರದಾಗ ಏನಾಗ್ತದೆ ಹಿಮಾಲಯ ಬರ್ತದೆ. ಹೌದಾ? ಈ ಅಂಥ ದೇಶಕ್ಕೆ ನಾವು ಏನಂತೇಳಿ ಕರಿತಿದ್ವಿ? ಭಾರತ ಅಂತೇಳಿ ಕರಿತಿದ್ವಿ. ಮತ್ತು ಇಲ್ಲಿ ವಾಸಿಸುವ ಜನರನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಭರತನ ವಂಶಸ್ಥರು ಇವರು ಅಂತೇಳಿ ಕರಿತಿದ್ವಿ. ಭರತ ಚಕ್ರವರ್ತಿ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಂತೇಳಿ. ಹೌದಾ? ನೋಡ್ರಿ ಇದನ್ನ ಮತ್ತೆ ಬೇರೆ ಬೇರೆ ಹೆಸರಿನಿಂದನೂ ಕರೀತಾರೆ. ಏನು? ಭರತ ಖಂಡವನ್ನು ನಾವು ಏನಂತೇಳಿ ಕರಿತೀವಿ? ಭರತ ವರ್ಷ ಅಂತೇಳಿ ಕರಿತೀವಿ, ಭರತ ಖಂಡ ಅಂತೇಳಿ ಕರಿತೀವಿ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಹೆಸರುಗಳು ಹೆಂಗೆ ಬಂದವು ನಮ್ಮ ದೇಶಕ್ಕೆ ಅದ್ರ ಬಗ್ಗೆ ತಿಳ್ಕೊಬೇಕ್ರಿ ನಾವು. ಭರತ ವರ್ಷ ಹೆಂಗೆ ಬಂತು, ಭರತ ಖಂಡ ಹೆಂಗೆ ಬಂತು, ಭಾರತ ಹೆಂಗೆ ಬಂತು, ಜಂಬೂದ್ವೀಪ ಹೆಂಗೆ ಬಂತು, ಹಿಂದೂಸ್ತಾನ್ ಹೆಂಗೆ ಬಂತು, ಇಂಡಿಯಾ ಹೆಂಗೆ ಬಂತು ಅನ್ನೋದನ್ನ ನಾವು ಏನು ಮಾಡೋಣ ಅಂದರೆ ಇವತ್ತನ್ನು ತಿಳ್ಕೊಳ್ಳೋಣ. ಏನ್ರಿ ಈ ಒಂದು ಉಪಖಂಡ ಇದೆಯಲ್ಲ ಅಂದ್ರೆ ಭಾರತದೇನು ಉಪಖಂಡ ಇದೆಯಲ್ಲ ಅದ್ರ ಉತ್ತರ ಭಾಗವನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಆರ್ಯವರ್ತ ಅಥವಾ ಆರ್ಯರ ನಾಡು ಅಂತೇಳಿ ಕರಿತೀವಿ. ಮತ್ತು ದಕ್ಷಿಣ ಭಾಗವನ್ನು ಏನಂತೇಳಿ ಕರಿತೀವಿ? ದಕ್ಷಿಣಾಪಥ ಅಥವಾ ದಕ್ಷಿಣದಲ್ಲಿರುವ ನಾಡು ಅಂತೇಳಿ ಕರಿತೀವಿ. ಹೌದಾ? ಇವೆರಡನ್ನ ನೆನಪಿಟ್ಕೋಬೇಕು. ಹೌದಾ? ಮಹಾಭಾರತದಲ್ಲಿ ಒಂದು ಉಲ್ಲೇಖ ಇದೆ ರೀ. ಮಹಾಭಾರತದ ನನಗನ್ಸಿದ ಮಟ್ಟಿಗೆ ಎಲ್ಲರೂ ಮಹಾಭಾರತವನ್ನು ಓದಿರ್ತೀರಿ ಅಥವಾ ನೀವು ಕೇಳಿರ್ತೀರಿ ಅಂತೇಳಿ ಅನ್ಕೊಂಡಿರ್ತೀನಿ. ಅದರೊಳಗೊಂದು ಸನ್ನಿವೇಶ ಬರ್ತದೆ. ಏನಂದ್ರೆ ದುಷ್ಯಂತ ಹಾಗೂ ಶಕುಂತಲೆಯರ ಒಂದು ಅವರ ಮಗನಾದಂಥ ಏನು ಭರತ ನಮ್ಮ ಒಂದು ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಹಾಗಾಗಿ ಆ ದೊರೆಯ ಒಂದು ಆಳ್ವಿಕೆಗಾಗಿ ನಮಗೇನಂತೇಳಿ ಕರೀತಾರೆ? ಭರತ ಖಂಡ, ಭರತ ವರ್ಷ ಮತ್ತು ಭಾರತ ಅಂತೇಳಿ ಕರೀತಾರೆ. ಸೊ ಇದರೊಳಗೆ ನಮಗೇನಾಯಿತು? ಮೂರು ಹೆಸರು ನಮಗೆ ಬಂದು ರೀ. ಒಂದು ಭರತ ವರ್ಷ ನಮಗೆ ತಿಳಿತು, ಭರತ ಖಂಡ ಹೆಂಗೆ ಬಂತಂತೇಳಿ ತಿಳಿತು, ಭಾರತ ಹೆಂಗೆ ಬಂತಂತೇಳಿ ತಿಳಿತು. ಈಗ ಬರ್ರಿ ಈಗ ಜಂಬೂದ್ವೀಪ ಅಂತೇಳಿ ನಮ್ಮನ್ನು ಯಾವ್ದಕ್ಕೆ ಕರೀತಾರೆ ಅಂತೇಳಿ ಅದ್ರ ಬಗ್ಗೆನೂ ತಿಳ್ಕೊಂಡ್ಬಿಡೋಣ. ನೋಡ್ರಿ ಹಿಂದೂ, ಬೌದ್ಧ ಮತ್ತು ಜೈನ್ ಪರಂಪರೆಗಳ ಪ್ರಕಾರ ನಮ್ಮನ್ನು ಏನಂತೇಳಿ ಕರಿತೀವಿ? ಜಂಬೂದ್ವೀಪ ಅಂತೇಳಿ ಕರೀತಾರೆ. ಯಾಕೆ? ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪ ಖಂಡವಾಗುತ್ತದೆ. ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸ್ತಾರೆ. ಸಪ್ತಖಂಡ, ಸಪ್ತ ಅಂದರೆ 7 ಖಂಡಗಳಲ್ಲಿ ಇದು ಒಂದು ಅಂತೇಳಿ. ಸೊ ಈಗ ಬರ್ರಿ ನಮ್ಮನ್ನು ಜಂಬೂದ್ವೀಪ ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ ನೋಡ್ರಿ ಜಂಬೂ ಅಂದರೆ ಏನು? ನೆರಳೆ ಹಣ್ಣು ಅಂತೇಳಿ ಅಂದ್ರೆ ಅದಕ್ಕೆ ಹೋಲ್ತಿತ್ತು. ಹಾಗಾಗಿ ಇದಕ್ಕೆ ಏನಂತೇಳಿ ಬಂತು? ಜಂಬೂ. ನೆರಳೆ ಹಣ್ಣನ್ನು ಹೊಂದಿರತಕ್ಕಂಥ ದ್ವೀಪ ಅಂದರೆ ನೆರಳೆ ಮರಗಳು ಇಲ್ಲಿ ಭಾಳ ಇದ್ದು. ಹಾಗಾಗಿ ಇದಕ್ಕೆ ಏನು ಬಂತು? ಜಂಬೂದ್ವೀಪ ಅಂತೇಳಿ ಹೆಸರು ಬಂತು. ಸೊ ನಮಗೇನಾಯಿತು? ನೆಕ್ಸ್ಟ್ ಜಂಬೂದ್ವೀಪನ ತಿಳಿತು. ಈಗ ಹಿಂದೂಸ್ತಾನ್ ಮತ್ತು ಇಂಡಿಯಾ ಹೆಂಗೆ ಬಂತು ನಮಗೆ ಅದನ್ನು ನೋಡೋಣ್ರಿ. ನೋಡ್ರಿ ಇಂಡಿಯಾ ಅನ್ನೋ ಒಂದು ಶಬ್ದ ನಮಗೇನಾಗಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದದ. ಅದು ಏನು? ಗ್ರೀಕ್ ಭಾಷೆ ಒಳಗೆ ಇಂಡೋಸ್ ಅಂತೇಳಿ ಕರೀತಾರೆ. ಇದಕ್ಕೊಂದು ಕಹಾನಿ, ಇದರ ಹಿಂದೆ ಏನದ ಅಂದ್ರೆ ಒಂದು ಕಹಾನಿ ಇದೆ. ಕಹಾನಿ ಅಂದ್ರೆ ಒಂದು ಕತೆ ಇದೆ ರೀ, ಅಥವಾ ಒಂದು ಇತಿಹಾಸನೇ ಇದೆ. ಏನು ಇತಿಹಾಸ? ನಮ್ಮ ಪ್ರಾಚೀನ ಭಾರತದಲ್ಲಿ ನಮ್ಮ ಎಲ್ಲ ಜನ ಏನಾಗಿತ್ತು ಅಂದ್ರೆ ನಮ್ಮದು ಮೂಲ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸಿಂಧೂ ನದಿಯಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬರ್ತಕ್ಕಂತಹ ಒಂದು ಸಿಂಧೂ ನದಿ ಇಲ್ಲಿ ಇವತ್ತು ಸಿಂಧು ಪ್ರಾಂತ ಇದೆ ಇಲ್ಲಿ ರಾಜಸ್ಥಾನದ ಹತ್ರ ಭಾಗದಲ್ಲಿ ಇಲ್ಲಿ. ಹೌದಾ? ಈ ಭಾಗದಲ್ಲಿ ಏನಿದೆ ಇವತ್ತಿಗೂ ಒಂದು ಸಿಂಧು ಪ್ರಾಂತ್ಯ ಇದೆ ರೀ ಇಲ್ಲಿ. ಹೌದಾ? ಅಲ್ಲಿ ನಮ್ದು ಏನಾಗ್ತದೆ ಅಂದ್ರೆ ನಮ್ಮದು ಒಂದು ಉಗಮಸ್ಟ್ ಆಗ್ತದೆ ಅಂದರೆ ಸಿಂಧು ನದಿ ಬರ್ತದೆ ಇಲ್ಲಿ. ಹೌದಾ? ಸೊ ಸಿಂಧೂ ನದಿಯ ತಟದಲ್ಲಿ ಇರ್ತಕ್ಕಂಥ ಒಂದು ಜನರನ್ನು ಗ್ರೀಕರು ಯಾವಾಗ ನಮ್ಮ ಸಂಪರ್ಕಕ್ಕೆ ಬರ್ತಾರಲ್ಲ ಅವಾಗ ಅವ್ರು ಏನಂತೇಳಿ ಕರೀತಾರೆ ಅಂದ್ರೆ ನಮಗೆ ಸಿಂಧು ಅನ್ನೋ ಬದಲಿ ಸಿಂಧು ಅನ್ನೋ ಬದಲಿ ಅವ್ರೇನು ಮಾಡ್ತಾರಂದ್ರೆ ನಮಗೆ ಸಿಂಧು ಅನ್ನೋ ಬದಲಿ ನಮಗೇನು ಮಾಡ್ತಾರು? ಈ ಸಿಂಧು ಬದಲಿ ಇದಕ್ಕೆ ನಮಗೇನಂತಾರು? ಇಂಡಸ್ ಅಂತೇಳಿ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಡಸ್ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಇಂಡಿಯಾ ಅಂತೇಳಿ ಬದಲಾವಣೆ ಆಗ್ತದೆ. ಸೊ ಇದು ನಿಮಗೆ ನೆನಪಿರಲಿ, ಒಂದು ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ರೀ. ಏನು? ಇಂಡಿಯಾ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಪದದಿಂದ ಬಂದದ್ರಿ. ಅದು ಏನು? ಇಂಡಸ್ ಎಂಬ ಶಬ್ದದಿಂದ. ಅದು ಏನು? ನನಗೆ ಅನ್ಸಿದ ಮಟ್ಟಿಗೆ ನಿಮ್ಗೆ ಇಂಡಿಯಾ ಹೆಂಗೆ ಬಂತಂತೇಳಿ ಗೊತ್ತಾಯಿತು. ಹೌದಾ?
ನಮಗೇನು ಗ್ರೀಕರು ಏನು ಮಾಡಿದ್ರು, ನಮಗೆ ಇಂಡಸ್ ಅಂತೇಳಿ ಕರೆಯೋಕೆ ಸ್ಟಾರ್ಟ್ ಮಾಡಿದರು. ಯಾವ ಒಂದು ಏರಿಯಾ ಸಿಂಧೂ ನದಿ ತಟದಲ್ಲಿ ಇರ್ತಕ್ಕಂಥ ಒಂದು ಜನರು ಅಥವಾ ನಾಡನ್ನು ಇವ್ರು ಏನಂತೇಳಿ ಕರೆದ್ರು, ಇಂಡಸ್ ಅಂತೇಳಿ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಅದು ಮುಂದೆ ಬ್ರಿಟಿಷರು ಬಂದ ಮೇಲೆ ಏನಾಯ್ತು ಅಂದ್ರೆ ಅದು ಇಂಡಿಯಾ ಅಂತೇಳಿ ಆಗ್ತದ, ಅದು ಬೇರೆ ಕಹಾನಿ. ಮತ್ತು ಜೊತೆಗೆ ಇನ್ನು ನೋಡ್ರಿ, ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಕೂಡ ಒಳಗೊಂಡಿದೆ ಎಂಬುದನ್ನು ನಾವು ತಿಳ್ಕೊಬೇಕಾಗಿರೋಂಥದ್ದು. ದಕ್ಷಿಣ ಭಾರತವನ್ನು ಇದು ಏನಾಗಿತ್ತು ಬಂದಿತ್ತು. ಈಗ ಹಿಂದೂಸ್ತಾನ ಹೆಂಗೆ ಬಂತು, ಇಂಡಿಯಾ ತಿಳಿತು, ಲಾಸ್ಟ್ ಪದ ಹಿಂದೂಸ್ತಾನ್ ಅಂತೇಳಿ ನಮ್ಮನ್ನು ಯಾಕೆ ಕರೀತಾರೆ ಅಂದ್ರೆ, ಯಾವಾಗ ನಮ್ಮ ಜನ ಈ ಪರ್ಷಿಯನ್ರ ಒಂದು ಸಂಪರ್ಕಕ್ಕೆ ಬಂದರು ಅಥವಾ ಪರ್ಷಿಯನ್ರು ನಮ್ಮ ಸಂಪರ್ಕಕ್ಕೆ ಏನು ಬಂದರು, ಆವಾಗ ನಮಗೆ ಏನಂತೇಳಿ ಕರೆದ್ರು ಅಂದ್ರೆ ಹಿಂದೂ ಅಂತೇಳಿ ಕರೆದ್ರು. ಇದಕ್ಕೂ ಹಿಂದೆ ಏನು ಸಿಂಧು ನದಿಯದ ಒಂದು ಇದನ್ನಿದೆ ರೀ, ಇತಿಹಾಸ ಇದೆ. ಸಿಂಧೂ ನದಿಯ ತಟದಲ್ಲಿ ಇರ್ತಕ್ಕಂಥ ಜನರನ್ನು ಇವತ್ತಿನ ಇರಾನಿನ ಜನ ಏನಂತೇಳಿ ಕರೆದಂದ್ರೆ, ಇವತ್ತಿನ ಇರಾನಿಗೆ ನಾವು ಏನಂತೇಳಿ ಕರಿತೀವಿ, ಮೊದಲು ಪರ್ಷಿಯಾ ಅಂತೇಳಿ ಕರಿತಿದ್ವಿ, ಇವತ್ತಿಗೆ ಇರಾನ್ ಅಂತೇಳಿ ಕರಿತೀವಿ. ಆ ಜನ ನಮ್ಮ ದೇಶಕ್ಕೆ ಬಂದಾಗ ಅಥವಾ ನಮ್ಮ ದೇಶದ ಒಂದು ಸಂಪರ್ಕಕ್ಕೆ ಬಂದಾಗ ಸಿಂಧೂ ಬದಲಿ ಅವ್ರು ಏನನ್ನ ಸ್ಟಾರ್ಟ್ ಮಾಡಿದ್ರು, ಹಿಂದೂ ನದಿ ಅಂತೇಳಿ ಕರಿತಿದ್ರು. ಸಿಂಧೂ ನದಿಯನ್ನು ಅವ್ರು ಏನಂತೇಳಿ ಕರಿತಿದ್ರು, ಹಿಂದೂ ನದಿ ಅಂತೇಳಿ ಕರಿತಿದ್ರು. ಮತ್ತು ಆ ಭೂಪ್ರದೇಶವನ್ನು ಅವ್ರು ಏನಂತೇಳಿ ಕರೆದ್ರು ಅಂದ್ರೆ ಹಿಂದೂಸ್ತಾನ್ ಅಂತೇಳಿ ಕರೆದ್ರು. ಆ ಭೂಪ್ರದೇಶವನ್ನು ಅವ್ರು ಏನಂತೇಳಿ ಕರೆದ್ರಿ, ಹಿಂದೂಸ್ತಾನ್ ಅಂತೇಳಿ ಕರೆದ್ರು. ನೋಡ್ರಿ, ಪರ್ಷಿಯನ್ ಅಂದ್ರೆ ಏನ್ರಿ, ಇವತ್ತಿನ ಇರಾನ್ ದೇಶದವರು. ಅವರು ಸಿಂಧೂ ನದಿ ಬದಲಿಗೆ ಏನಂತಿದ್ರು, ಅದನ್ನು ಹಿಂದೂ ನದಿ ಅಂತೇಳಿ ಕರಿತಿದ್ರು. ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಏನು ಏರಿಯಾ, ಆ ಪ್ರದೇಶವನ್ನು, ಭೂಪ್ರದೇಶವನ್ನು ಅವ್ರು ಏನಂತೇಳಿ ಕರೆದ, ಹಿಂದೂಸ್ತಾನ್ ಅಂತೇಳಿ ಕರೆದ್ರು. ಅದನ್ನು ನಾವು ಸಂಕ್ಷಿಪ್ತವಾಗಿ ಹೆಂಗೆ ಹೇಳ್ಬೋದು ಅಂದ್ರೆ ಹಿಂದ್ ಅಂತೇಳಿ ಅನ್ಬೋದು, ಹಿಂದ್ ಅಂತೇಳಿ ಅನ್ಬೋದು. ಅದೇ ಮುಂದೇನಾಯಿತು, ಹಿಂದೂಸ್ತಾನ್ ಅಂತೇಳಿ ಆಯಿತು. ಅಲ್ಲಿ ಇರ್ತಕ್ಕಂಥ ಜನರನ್ನು ಅವರು ಹಿಂದೂಗಳ ಅಂತೇಳಿ ಕರೆದ್ರು. ಎಲ್ಲಿ, ಸಿಂಧೂ ನದಿಯ ತಟದಲ್ಲಿ ಮತ್ತು ಸಿಂಧೂ ನದಿಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಒಂದು ಜನರನ್ನು ಅವ್ರೇನಂತೇಳಿ ಕರೆದ್ರು, ಹಿಂದೂ ಅಂತೇಳಿ ಕರೆದ್ರು. ಆ ಪ್ರದೇಶವನ್ನು ಅವ್ರೇನಂತೇಳಿ ಕರೆದ್ರು ಅಂದ್ರೆ ಹಿಂದೂಸ್ತಾನ್ ಅಂತೇಳಿ ಕರೆದ್ರು. ನನಗೆ ಅನಿಸಿದ ಮೆಟ್ಟಿಗೆ ಈ 5 ಹೆಸರುಗಳು ಹೆಂಗೆ ಬಂತು ಅಂತೇಳಿ ನಿಮಗೆ ತಿಳಿದದ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ರೀ. ನೋಡ್ರಿ, ಭರತ ವರ್ಷ, ಭರತಖಂಡ ಮತ್ತು ಭಾರತ ಹೆಂಗೆ ಬಂತಂದ್ರೆ, ಯಾಕಂದ್ರೆ ಇಲ್ಲಿ ಭರತ ಎಂಬ ಚಕ್ರವರ್ತಿ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ, ಅದಕ್ಕೆ ಬಂತ್ರಿ. ಜಂಬೂ ದ್ವೀಪ ಯಾಕೆ ಬಂತಂದ್ರೆ, ಜಂಬೂ ಅನ್ನೋದೇನ್ರಿ ಒಂದು ನೇರಳೆ ಹಣ್ಣನ್ನು ಜಂಬೂ ಅಂತೇಳಿ ಕರೀತಾರೆ ರೀ. ಸೊ ಇಲ್ಲಿ ನೇರಳೆ ಹಣ್ಣಿನ ಗಿಡಗಳು ಇಲ್ಲಿ ಜಾಸ್ತಿ ಇದ್ದು, ಹಾಗಾಗಿ ಇದಕ್ಕೆ ಜಂಬೂ ದ್ವೀಪ ಅಥವಾ ಖಂಡ ಅಂತೇಳಿ ಕರೆದ್ರಿ. ಆಮೇಲೆ ಹಿಂದೂಸ್ತಾನ್ ಹೆಂಗೆ ಬಂತಂದ್ರೆ ಪರ್ಷಿಯನ್ ಅಥವಾ ಇರಾನ್ ಒಂದು ಜನರಿಂದ ನಮಗೆ ಬಂತು. ಮತ್ತು ಇಂಡಿಯಾ ಹೆಂಗೆ ಬಂತಂದ್ರೆ ಗ್ರೀಕ್ ಒಂದು ಇದರಿಂದ ನಮಗೆ ಬಂತಂತೇಳಿ ನಾವು ತಿಳ್ಕೊತೀವಿ. ಈಗ ಮುಂದೆ ಏನು ಮಾಡೋಂದ್ರೆ, ಭಾರತದ ಒಂದು ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ನೋಡಿ. ಭಾರತದ ಒಂದು ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ನೋಡ್ರಿ. ಭಾರತದ ಭೂಗೋಳದಲ್ಲಿ ಏನಂದ್ರೆ, ಹಿಮಾಲಯ ಪರ್ವತಗಳು ಬರ್ತಾವ್ರಿ, ಉತ್ತರದ ಬಯಲು ಪ್ರದೇಶ ಬರ್ತದ, ಮರುಭೂಮಿಗಳು ಬರ್ತಾವು, ಪರ್ವತಗಳು ಬರ್ತಾವು. ಪರ್ವತದೊಳಗೆ ಯಾವ ಅಂದ್ರೆ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಪರ್ವತಗಳು ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾಗಿ ಬರ್ತಾವು. ಅದರ ಜೊತೆಗೆ ಏನಂದ್ರೆ ದಕ್ಷಿಣ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು. ಇವೇನು ಭಾರತದ ಸಂಸ್ಕೃತಿ ಮತ್ತು ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ ರೀ. ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಏನಾಗ್ಯಾವ, ಸಹಾಯಕ ಆಗಿದ್ದಾವೆ ಈ ಅಂಶಗಳು. ಇನ್ನು ನೋಡ್ರಿ, ಇಲ್ಲಿ ಈ ಪ್ರದೇಶವನ್ನು ನಾವೇನಂತೇಳಿ ಕರಿತೀವಿ ರೀ, ನಾವು ಹಿಮಾಲಯ ಅಂತೇಳಿ ಕರಿತೀವಿ. ಹೌದಾ, ಈ ಪ್ರದೇಶವನ್ನು ಇಲ್ಲಿಂದ ಇಲ್ಲಿವರೆಗೂ ಏನು ಏರಿಯಾ ಇದೆಲ್ಲ, ಇದನ್ನು ನಾವು ಏನಂತೇಳಿ ಕರಿತೀವಿ, ಹಿಮಾಲಯ ಅಂತೇಳಿ ಕರಿತೀವಿ. ಈ ಮೇಲ್ಗಡೆನೂ ಇದೆ ಇದು ಹಿಮಾಲಯ. ಹೌದಾ, ಚೀನಾ, ಟಿಬೇಟನ್ನು ಕೂಡ ಇದು ಆವರಿಸ್ಕೊಂಡದ. ಹೌದಾ, ಮತ್ತು ಈ ಏರಿಯಾ ಏನಿದೆ ಅಲ್ಲ, ಇಂಡಸ್ ರಿವರ್ ಅಂತ ಹಿಡಿದು ಅಂದರೆ ಸಿಂಧೂ ನದಿ ಅಂತ ಹಿಡಿದು ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಯ ಈ ಏರಿಯಾವನ್ನು ನಾವೇನಂತೇಳಿ ಕರಿತೀವಿ, ಉತ್ತರದ ಬಯಲು ಮೈದಾನ ಅಥವಾ ಬಯಲು ಪ್ರದೇಶ ಅಂತೇಳಿ ಕರಿತೀವಿ. ಸೊ ಇಲ್ಲಿಂದ ಹಿಡಿದು ಒಂದು ಟ್ರಯಾಂಗಲ್ ಶೇಪಲ್ಲಿ ಏನಿದೆ ಅಲ್ಲ ಈ ಏರಿಯಾ, ಅಂದ್ರೆ ಒಂದು ಟ್ರಯಾಂಗಲ್ ಅಥವಾ ತ್ರಿಭುಜದ ಒಂದು ಏರಿಯಾದಲ್ಲಿ ಏನಿದೆ ಅಲ್ಲ, ಈ ಏರಿಯಾವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಪ್ರಸ್ಥಭೂಮಿ, ದಕ್ಷಿಣದ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇಲ್ಲಿ ಏನು ಬರ್ತದೆ ಅಂದ್ರೆ ನಮ್ಮದು ಒಂದು ಏರಿಯಾ ಬರ್ತದೆ ರೀ, ಅದಕ್ಕೆ ನಾವು ಏನಂತೇಳಿ ಕರಿತೀವಿ ಹೇಳ್ರಿ, ಇದನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಮರುಭೂಮಿ ಅಂತೇಳಿ ಕರಿತೀವಿ ಇದನ್ನು, ಈ ಏರಿಯಾವನ್ನು. ಹೌದಾ, ಅದ್ರ ಜೊತೆಗೆ ಈ ಇಲ್ಲದಲ್ಲ ಈ ಏರಿಯಾ, ಇಲ್ಲಿಂದ ಹಿಡಿದು ಸಾರಿ ಒಂದು ನಿಮಿಷ, ಒಂದು ಇಲ್ಲಿಂದ ಅಂದ್ರೆ ನಮ್ಮ ಗುಜರಾತ್ ಇಲ್ಲಿಂದ ಹಿಡಿದು ಇಲ್ಲಿ ಈ ಏರಿಯಾ, ಇಲ್ಲಿದ್ರ ಹೊರಗಿಂದು ಏನು ಇಲ್ಲಿ ಹಿಂಗೆ ಹೋಗಿ ಎಲ್ಲಿ ಮಠ, ಇವತ್ತಿನ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದವರೆಗೆ ಏನೊಂದು ಪ್ರದೇಶ ಇದೆಯಲ್ಲ, ಅದಕ್ಕೆ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಕರಾವಳಿ ಪ್ರದೇಶ ಅಂತೇಳಿ ಕರಿತೀವಿ. ಏನಂತೇಳಿ ಕರಿತೀವಿ,
ಕರಾವಳಿ ಪ್ರದೇಶ ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಇಲ್ಲಿ ಪರ್ವತಗಳು ಬರ್ತಾವೆ ನೋಡ್ರಿ. ಇದು ಅರಾವಳಿ ಪರ್ವತ ರೀ, ಇದು ವಿಂಧ್ಯ ಪರ್ವತ. ಹೌದಾ, ಇಲ್ಲಿ ನೀಲಗಿರಿ ಒಂದು ಇದನ್ನು ಬರ್ತದ. ಅದರ ಜೊತೆಗೆ ಇದು ಪಶ್ಚಿಮ ಘಟ್ಟ ರೀ. ಇದು ಈ ಪ್ರದೇಶ ಏನಿದೆ ಅಲ್ಲ, ಇದು ಪಶ್ಚಿಮ ಘಟ್ಟ. ಮತ್ತು ಇದು ಏನದು ಪೂರ್ವ ಘಟ್ಟ ರೀ. ಇದು ಪೂರ್ವ ಘಟ್ಟಗಳು. ಹೌದಾ, ಇದನ್ನು ಸಹ್ಯಾದ್ರಿ ಅಂತೇಳಿ ಕರೀತಾರೆ, ಈ ವೆಸ್ಟರ್ನ್ ಘಾಟ್ಸನ್ನು ಅಥವಾ ಪಶ್ಚಿಮ ಘಟ್ಟವನ್ನು. ಸೊ ಐ ಹೋಪ್ ನಿಮಗೆ ಇದು ಎಲ್ಲ ತಿಳಿದದ ಅಂಥೇಳಿ ಅಂದ್ಕೊಂಡಿನಿ ರೀ ನಾನು. ಹೌದಾ, ಸೊ ಈಗ ಬರ್ರಿ ನೆಕ್ಸ್ಟು ಇದು ಹಿಮಾಲಯಕ್ಕೆ. ಹಿಮಾಲಯದ ಅಥವಾ ಹಿಮಾಲಯ ಪರ್ವತದ ಮಹತ್ವ ರೀ. ಇದು ನಮಗೆ ಏನೇನು ಮಾಡ್ತದೆ ಮತ್ತು ಏನೇನು ಇದರ ನಮಗೆ ಕೊಡುಗೆ ಇದೆ ಅಂದ್ರೆ, ಹಿಮಾಲಯ ಪರ್ವತವನ್ನು ಏಷ್ಯಾದ ಇನ್ನುಳಿದ ಭಾಗದಿಂದ ನಮಗೆ ಏನು ಮಾಡ್ತದೆ, ಭಾರತವನ್ನು ಇದು ಪ್ರತ್ಯೇಕ ಮಾಡ್ತದೆ. ಏಷ್ಯಾದಿಂದ ನಮ್ಮನ್ನು ಏನು ಮಾಡ್ತದೆ, ಪ್ರತ್ಯೇಕ ಮಾಡ್ತದೆ. ಯಾವುದು ಏಷ್ಯಾ, ಏನು ಹಿಮಾಲಯ. ಇದು ಏನು ಮಾಡ್ತದಂದ್ರೆ ಒಂದು ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿದರೆ ನಮಗೆ. ಇದು ಏನು ಮಾಡ್ತದಂದ್ರೆ ನಮ್ಮನ್ನು ಕಾಪಾಡ್ತದೆ. ಯಾರಂದ್ರೆ ಉತ್ತರದ ಆಕ್ರಮಣಕಾರರು ಮತ್ತು ಶೀತ ಮಾರುತಗಳಿಂದ. ಏನು ಒಂದು ಕೋಲ್ಡ್ ಹವಾ ಬರ್ತದೆ ಅಥವಾ ಗಾಳಿ ಬರ್ತದೆ ಅಥವಾ ಏನು ಶೀತ ಮಾರುತಗಳು ಏನು ಬರ್ತಾವೋ, ವಿಂಡ್ಸ್ಗಳು ಏನು ನಮ್ಮ ಭಾರತದ ಕಡೆ ಬರ್ತಾವಲ್ಲ, ಏನು ಸ್ಪೆಷಲಿ ಸೈಬೇರಿಯಾದಿಂದ ಅಥವಾ ರಷ್ಯಾ ಮತ್ತು ಸೈಬೇರಿಯಾದಿಂದ ಏನು ಶೀತ ಮಾರುತಗಳು ಬರ್ತಾವಲ್ಲ ರೀ, ನಮಗೆ ಆ ಒಂದು ನೈಋತ್ಯ ಒಂದು ದಿಕ್ಕಿನಿಂದ ಏನು ಬರ್ತಾವಲ್ಲ, ಅದನ್ನೇನು ಮಾಡ್ತದೆ, ಇದು ತಡಿದು ನಮಗೇನು ಮಾಡ್ತದೆ ಅಂದ್ರೆ ಅದರಿಂದ ನಮಗೆ ರಕ್ಷಣೆ ಕೊಡ್ತದೆ. ಒಂದು ಶೀತ ಗಾಳಿಯಿಂದ ಮತ್ತು ಇನ್ನೊಂದೇನು ಆಕ್ರಮಣಕಾರರಿಂದ ನಮಗೇನು ಮಾಡಿದ್ದು, ನಮಗೆ ರಕ್ಷಣೆ ನೀಡ್ತಾರೆ. ಆಗೂ ನೀಡಿದ, ಈಗೂ ನೀಡ್ತಾ ಇದೆ, ಮುಂದೂ ನೀಡ್ತದೆ. ಎಲ್ಲಿವರೆಗೂ ಹಿಮಾಲಯ ಇರ್ತದೋ ಅಲ್ಲಿ ಮಟ್ಟ ಯಾವನಿಂದನೂ ಅದು ಸಾಧ್ಯ ಇಲ್ಲ. ಎಂಥ ವೀರ ಶೂರ ಇರಲಿ, ಅವನು ಹಿಮಾಲಯವನ್ನು ದಾಟಿಕೊಂಡು ಬಂದು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಬಂದರೆ ಬೇರೆ ಮಾರ್ಗದಿಂದ ಬರ್ಬೋದು, ಆದರೆ ಹಿಮಾಲಯದಿಂದ ಬರಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ ಅಂತೇಳಿ ನಾವು ತಿಳ್ಕೊಬೇಕು. ಹಿಮಾಲಯದಿಂದ ಬರಬೇಕಾದ್ರೆ ಅವ್ನಿಗೆ ಡಬಲ್ ಅಲ್ಲ, ತ್ರಿಬಲ್ ಗುಂಡಿಗೆ ಇರಬೇಕೇನೋ. ಈ ಏರಿಯಾದಿಂದ ಬರಲಿಕ್ಕೆ ಒಟ್ಟ ಸಾಧ್ಯ ಇಲ್ಲ. ಈ ಕಡೆಯಿಂದ ಬರ್ಬೋದೇನೋ, ಬೇರೆ ಒಂದು ಮಾರ್ಗದಿಂದ ಬರ್ಬೋದು. ಈ ಕಡೆ ಚೀನಾ ಯಾವತ್ತು ಬಂದರೂ ಅರುಣಾಚಲ ಪ್ರದೇಶದಿಂದ ಬರ್ತದೆ. ಇಲ್ಲಿ ಅರುಣಾಚಲ ಪ್ರದೇಶ ಬರ್ತದೆ. ಸೊ ಅದು ಬಂದರೆ ಅರುಣಾಚಲ ಪ್ರದೇಶದಿಂದ ಬರ್ತದೆ. ಒಂದು ವೇಳೆ ಇಲ್ಲೂ ಏನಾದರೂ ಇದು ಫುಲ್ ಏರಿಯಾ ಏನಾದರೂ ದೊಡ್ಡ ಒಂದು ಏನು ಹಿಮಾಲಯ ಪರ್ವತಗಳು ಇತ್ತಂದ್ರೆ, ಚೀನಾ ನಮ್ಮೊಂದಿಗೆ ಒಂದೇನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಅಥವಾ ನಮ್ಮ ಗಡಿ ಒಳಗೆ ಬರಬೇಕಾಗಿತ್ತಂದ್ರೆ ಇಲ್ಲಿ ಅದು ಏನು ಬಾಂಗ್ಲಾದೇಶಕ್ಕೂ ಬಂದು ಬಾಂಗ್ಲಾದೇಶದಿಂದ ಒಳಗೆ ಬರಬೇಕಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಏನದ ಅಷ್ಟೊಂದು ದೊಡ್ಡ ಅಥವಾ ಅತ್ಯಂತ ಎತ್ತರವಾದ ರೀತಿಯಲ್ಲಿ ಇಲ್ಲಿ ಹಿಮಾಲಯ ಪರ್ವತಗಳಿಲ್ಲ. ಹಾಗಾಗಿ ಚೀನಾ, ಕೆಂಪು ಮೂತಿ ಚೀನಾ ಯಾವಾಗಾರ ಒಮ್ಮೆ ಏನು ಮಾಡ್ತದೆ ಅಂದ್ರೆ ತಕರಾರನ್ನು ತೆಗಿತಿರ್ತದೆ. ಒಂದು ವೇಳೆ ಇಲ್ಲಿ ಇತ್ತಂದ್ರೆ ನಮಗೆ ಇದೇನಾಗ್ತಿತ್ತು, ನೈಸರ್ಗಿಕ ತಡೆಗೋಡೆಯಾಗಿ ನಮ್ಮನ್ನು ಏನು ಮಾಡ್ತಿತ್ತು, ರಕ್ಷಣೆ ಕೊಡ್ತಿತ್ತು. ಯಾವನಿಗೂ ಇದು ಸಾಧ್ಯನೇ ಆಗ್ತಿರಲಿಲ್ಲ. ಮತ್ತು ಇದ್ರ ಜೊತೆಗೆ ಏನು ಮಾಡ್ತಿದ್ದು, ಈ ಕಡೆ ಬರುವಂಥ ನೈಋತ್ಯದಿಂದ ಬರುವಂಥ ಒಂದು ಗಾಳಿಯನ್ನು, ತೇವಾಂಶದ ಗಾಳಿಯನ್ನು ಏನು ಮಾಡ್ತಿದ್ದು, ತಡೀತದ. ಈ ಕಡೆಯಿಂದ ಬರುವಂಥ ಒಂದು ಗಾಳಿಯನ್ನು, ಹೌದಾ, ಶೀತ ಮಾರುತಗಳನ್ನು ಇದು ತಡೀತದ. ಒಂದನೇದ್ದು. ಎರಡನೇದು ಇದು ಏನು ಮಾಡ್ತದೆ ಅಂದರೆ, ಇದು ಏನು ಮಾಡ್ತದೆ ಅಂದರೆ ಜನ್ಮ ನೀಡಿದೆ ಎಂಥ ನದಿಗಳಿಗೆ ರೀ, ಸದಾಕಾಲ ಹರಿಯುವಂಥ ನದಿಗಳು. 12 ತಿಂಗಳು ಇಲ್ಲಿ ಏನಾಗ್ತವೆ, ನದಿಗಳು ಹರಿತಾವ್ರಿ. ಯಾವುದು ಹಿಮಾಲಯದಲ್ಲಿ ಜನ್ಮ ಪಡೆದಂಥ ನದಿಗಳು ಯಾವ್ಯಾವು? ಗಂಗಾ ನದಿ ಇರ್ಬೋದು ರೀ, ಇಲ್ಲಿ ಅದ ಗಂಗಾ ನದಿ. ಹೌದಾ, ಗಂಗಾ ನದಿ ಇರ್ಬೋದು. ಹೌದಾ, ಇಲ್ಲಿ ಅದೆಲ್ಲ ಗಂಗಾ ನದಿ ಇರ್ಬೋದು. ಇಲ್ಲಿ ಇಂಡಸ್ ನದಿ ಇರ್ಬೋದು, ಇಲ್ಲಿ ಬ್ರಹ್ಮಪುತ್ರ ನದಿ ಇರ್ಬೋದು. ಮತ್ತು ಅವುಗಳ ಒಂದು ಉಪನದಿಗಳು ಏನು ಇರ್ಬೋದು, ಯಮುನಾ, ಸತ್ಲೇಜ್, ಜೇಲಂ, ರಾವಿ, ಇವೆಲ್ಲ ನದಿಗಳು ಏನಾಗ್ತಾವೆ ಅಂದ್ರೆ, ಇನ್ನು ಮುಂತಾದ ನದಿಗಳು ಏನಾಗ್ತಾವೆ ಅಂದ್ರೆ ಸದಾಕಾಲ ಹರಿತಾವೆ. ಮತ್ತು ಜನರಿಗೆ ಏನು ಮಾಡ್ತಾವೆ, ಸದಾಕಾಲ ಏನು ಮಾಡ್ತಾವೆ ಅಂದ್ರೆ, ಈ ನದಿಗಳು ಏನು ಮಾಡ್ತಾವೆ ಅಂದ್ರೆ ಉತ್ತರದಲ್ಲಿ ಏನು ಮಾಡ್ತದೆ, ಫಲವತ್ತಾದ ಒಂದು ಬಯಲನ್ನು ನಿರ್ಮಿಸಿವೆ ರೀ. ಹಾಗಾಗಿ ಈ ಬಯಲುಗಳಲ್ಲೇನ ನಮ್ಮ ನಾಗರಿಕತೆ ಮತ್ತು ಸಾಮ್ರಾಜ್ಯಗಳು ಏನಾಗಿದ್ದು, ಒಂದು ಉಗಮವಾಗಿದ್ದು. ಮತ್ತು ಬಲಿಷ್ಠವಾದ ಸಾಮ್ರಾಜ್ಯಗಳು ರೀ. ಯಾವುದೋ ಹಾಗೆ ಕಾಂಜಿ ಪಿಂಜಿ ಬಂದು ಹೋಗಿದ್ದಲ್ರಿ. ಮೌರ್ಯರು ಇಲ್ಲೇ ಅವರು ಒಂದು ಸ್ಥಾಪನೆ ಮಾಡಿದ್ದು ತಮ್ಮ ಸಾಮ್ರಾಜ್ಯವನ್ನು. ಯಾವುದು ಇವತ್ತಿನ ಉತ್ತರ ಪ್ರದೇಶ ಮತ್ತು ಬಿಹಾರದ ಏನು ಪ್ರದೇಶ ಇದೆಲ್ಲ, ಸ್ಪೆಷಲಿ ಬಿಹಾರ ಒಳಗೆ ಏನು ಮಾಡಿದ್ರು, ಅವರು ತಮ್ಮ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಗುಪ್ತರು, ವರ್ಧನರು, ಇವರೆಲ್ಲ ಅವರು ಅಲ್ಲಿಂದ ಏನು ಮಾಡ್ತಿದ್ರು ಅಂದರೆ ದಕ್ಷಿಣ ಭಾರತದವರೆಗೂ ತಮ್ಮ ಆಳ್ವಿಕೆಯನ್ನು ಏನು ಮಾಡಿದ್ರು, ಅವರು ನಡೆಸ್ತಿದ್ರು. ಅದಕ್ಕೆಲ್ಲ ಕಾರಣ ಏನು, ಇಲ್ಲಿ ಹರಿತಕ್ಕಂತಹ ನಿತ್ಯ ಕಾಲ ಸದಾಕಾಲ ಹರಿಯುವಂಥ ನದಿಗಳು ರೀ. ಇವೇನು ಮಾಡ್ತಾವು, ಮಳೆಗಾಲದಾಗ ಏನು ಮಾಡ್ತಾವು, ಮಳೆಯ ನೀರಂದ್ರೆ ಏನಾಗ್ತಾವೆ, ಹರಿತಾವು. ಮತ್ತು ಒಂದು ಬೇಸಿಗೆ ಕಾಲದಲ್ಲಿ ಏನಾಗ್ತಾವೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಐಸ್ ಅಥವಾ ಅಲ್ಲಿರ್ತಕ್ಕಂಥ ಒಂದು ಸ್ನೋವನ್ನು ಕರಗಿ ಅದೇನಾಗ್ತದೆ, ಮುಂದೆ ನದಿಗಳಾಗಿ ಹರಿತದ. ಹೌದಾ, ಇದಷ್ಟು ಏನು ನದಿಗಳ ಕುರಿತಾಗಿ. ಹೌದಾ, ಮತ್ತು ಇದೇನಾಗಿತ್ತಂದ್ರೆ ನಮಗೆ ಇದು ಮಾನವನ ಭೌತಿಕ ಮತ್ತು ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೂ ಕೂಡ ಇದು ದಾರಿ ಮಾಡಿಕೊಟ್ಟಿದೆ ರೀ. ಇಲ್ಲಿ ನೋಡ್ರಿ, ನಾಗರಿಕತೆ ಯಾವ್ಯಾವ ನಾಗರಿಕತೆ ಅಂದರೆ, ಸಿಂಧು ನಾಗರಿಕತೆ ಇದೇ ಪ್ರದೇಶದಾಗ, ವೈದಿಕ ಸಂಸ್ಕೃತಿಗಳು ಇದೇ ಒಂದು ಉತ್ತರದ ಮೈದಾನದಲ್ಲಿ ಬೆಳೆದವ್ರಿ. ಮತ್ತು
ಕಣಿವೆಗಳಾದ ಖೈಬರ್ ಮತ್ತು ಬೋಲಾನ್ ಇವೆರಡೂ ನಮಗೆ ಭಾಳ ಅಂದ್ರೆ ಭಾಳ, ಈ ಎರಡೂ ಕಣಿವೆಗಳಿಂದ ನಮಗೆ ಭಾಳ ಅಂದ್ರೆ ಭಾಳ ಏನಾಗಿದೆ ಅಂದ್ರೆ ನಮ್ಮ ಮೇಲೆ ಆಕ್ರಮಣಗಳಾಗಿದ್ದಾವೆ ರೀ. ಯಾವುದೇ ಆಕ್ರಮಣ ಪ್ರಾಚೀನ ಕಾಲದಲ್ಲಿ ನಮ್ಮ ಮೇಲೆ ಆಗಿದ್ದಾವೆ ಅಂದ್ರೆ ಅದ್ರೊಳಗೆ ಈ ಎರಡೂ ಒಂದು ಕಣಿವೆಗಳೇ ಕಾರಣ. ಯಾಕಂದ್ರೆ ಇವು ಕಣಿವೆಗಳು ಎಲ್ಲಿ ಬರ್ತಾವೆ ಅಂದರೆ ಇಲ್ಲಿ ಬರ್ತಾವೆ. ಇವತ್ತಿನ ಏನು ಪಾಕಿಸ್ತಾನ ಇದೆಲ್ಲ ಅಲ್ಲಿ ಮತ್ತು ಇಲ್ಲಿ ಈ ಏರಿಯಾದಾಗ ಬರ್ತಾವೆ. ಹಾಗಾಗಿ ಇಲ್ಲಿ ಈ ಮಾರ್ಗದ ಮೂಲಕವೇ ನಮ್ಮ ಮೇಲೆ ಏನಾಗಿದೆ ಅಂದರೆ ಜಾಸ್ತಿ ನಮ್ಮ ಮೇಲೆ ಏನಾಗಿದ್ದು ಅಟ್ಯಾಕ್ ಆಗಿದ್ದು. ಈ ಮಾರ್ಗದ ಮೂಲಕವಾಗಿ ನಮ್ಮ ಮೇಲೆ ಜಾಸ್ತಿ ಅಟ್ಯಾಕ್ ಆಗಿದ್ರಿ. ನಮ್ಮ ಮೇಲೆ ಜಾಸ್ತಿ ಏನು ಆಕ್ರಮಣ ಆಗಿದ್ದು, ಜನ ಬಂದಿದ್ದು ಈ ಕಡೆ ಬಂದು ಇಲ್ಲಿ ಗುಜರಾತಿಗೂ ಬಂದಿದ್ದರು. ಸೋಮನಾಥ್ ಟೆಂಪಲಿಗೆ ಮೊಹಮ್ಮದ್ ಗಜನಿ ಬಂದಿದ್ದ, ಹೌದಾ, ಮೊಹಮ್ಮದ್ ಗೋರಿ ಬಂದ, ಆಮೇಲೆ ದೆಹಲಿಗೆ, ಆಮೇಲೆ ದೆಹಲಿ ಸುಲ್ತಾನ್ಸರು ಬಂದರು. ಇವೆಲ್ಲ ಬರಬೇಕಾದ್ರೆ ಈ ಒಂದು ಕಣಿವೆಗಳೇ ಮುಖ್ಯ ಕಾರಣ ರೀ. ಸೊ ಇದನ್ನು ಒಂದು ಬರ್ಕೋರಿ. ನಮ್ಮ ಮೇಲೆ ಯಾವತ್ತಿಗೂ ಒಂದು ಇದನ್ನಾಗಿದ್ದು ಇದರ ಮೂಲಕನ್ರಿ. ಒಂದು ವೇಳೆ ಈ ಕಡೆ ನಮ್ಗೆ ಏನಾರ ಒಂದು ಈ ಭಾಗದಲ್ಲೂ ನಮಗೆ ಪೂರ್ತಿ ಇದೇನಾರು ಏರಿಯಾ ಏನಾದರೂ ಹಿಮಾಲಯ ಒಂದು ಕವರ್ ಆಗಿತ್ತಂದ್ರೆ ಈ ಕಡೆಯಿಂದ ಬರೋಕ್ಕೂ ನುಸುಳುಕೋರರಿಗೆ ಸಾಧ್ಯನ ಆಗ್ತಿರಲಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಈ ಕಡೆ ನಮ್ಮದು ಏನಿಲ್ಲ, ಹಿಮಾಲಯಗಳು ಆ ರೀತಿಯಾಗಿ ಬೆಳೆದಿಲ್ಲ, ಅದು ಆ ರೀತಿಯಾಗಿ ಎತ್ತರವಾಗಿ ಇಲ್ಲ, ಹೌದಾ. ಸೊ ಮತ್ತು ಈ ಏನು ಮತ್ತು ಇದ್ರ ಜೊತೆಗೆ ಇವು ನಮಗೆ ಒಳ್ಳೆಯದನ್ನು ಮಾಡಿದಾವೆ. ಏನು ಇದೇ ಒಂದು ಕಣಿವೆಗಳು ನಮಗೆ ಏನು ಮಾಡಿದೆ ಅಂದರೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಸೆಯಲು ಕೂಡ ಸಹಾಯಕ ಮಾಡಿದೆ, ಹೌದಾ. ಮತ್ತು ಎರಡನ್ನೂ ಒಳ್ಳೆಯದು ಮತ್ತು ಕೆಟ್ಟದ್ದು ಆಗಿದ್ದಾವೆ ಎರಡೂ ಖೈಬರ್ ಮತ್ತು ಬೋಲಾನ್ ಕಣಿವೆಗಳಿಂದ, ಹೌದಾ. ಮೊದಲೆಲ್ಲ ವ್ಯಾಪಾರ ನಡೀತಿತ್ತು ನಿಮಗೆಲ್ಲ ಗೊತ್ತದ, ಹೌದಾ, ಪಾಶ್ಚಿಮಾತ್ಯರ ಜೊತೆಗೆ ಆ ಒಂದು ರೂಟ್ ಮೂಲಕನೇ ನಡೀತಿತ್ತು, ಹೌದಾ. ಈಗ ಬರ್ರಿ ದಕ್ಷಿಣದ ಪ್ರಸ್ಥಭೂಮಿ ಬಗ್ಗೆ. ಪಶ್ಚಿಮದಾಗ ಏನದ ನಮ್ಮದು ಇಲ್ಲಿ ನೋಡ್ರಿ, ಈ ಏರಿಯಾ ಏನು ಡೆಜರ್ಟ್ ಏರಿಯಾ ಇದು, ರಾಜಸ್ಥಾನದಲ್ಲಿ ಬರ್ತದೆ ಇದು, ಹೌದಾ. ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಡೆಜರ್ಟ್ ಏರಿಯಾ ಇದು, ಹೌದಾ. ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಡೆಜರ್ಟ್ ಏರಿಯಾ ಅಥವಾ ಮರುಭೂಮಿ, ಹೌದಾ. ಜೊತೆಗೆ ದಕ್ಷಿಣ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮಿ ಮತ್ತು ವಿದ್ಯಾಪ್ರಿಯರಾಗಿ ಏನು ಮಾಡಿದವು ಪರಿವರ್ತಿಸು. ದಕ್ಷಿಣಕ್ಕೆ ಏನಾದವು ರೀ ಸಮುದ್ರಗಳದಾವು. ಒಂದು ಕಾಲದಲ್ಲಿ ಅವು ಏನಾಗಿದ್ದವು ಅಂದ್ರೆ ತಡೆಬೇಲಿಗಳಾಗಿದ್ದವು ರೀ. ನಮ್ಮ ಮೇಲೆ ಯಾರೂ ಕೂಡ ದಾಳಿ ಮಾಡದಂತೆ ಈ ಸಮುದ್ರಗಳು ಏನು ಮಾಡಿದವು ಅಂದ್ರೆ ತಡೆಬೇಲಿಗಳಾಗಿದ್ದು. ಆದ್ರೆ ಕಾಲಾಂತರದಲ್ಲಿ 1498 ನಂತರ ಇವೇ ನಮಗೇನಾಯಿತು, ಪಾಶ್ಚಿಮಾತ್ಯರು ನಮ್ಮಲ್ಲಿ ಬಂದು ನಮ್ಮ ಮೇಲೆ ಏನು ಒಂದು ಅವರೊಂದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ಬೋದು ರೀ, ಹೌದಾ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಜೊತೆಗೆ ಈ ಒಂದು ದಕ್ಷಿಣ ಭಾರತದಲ್ಲಿ ಏನು ದ್ರಾವಿಡ, ಆಲ್ಪೈನ್, ಮಂಗೋಲೈಟ್ಸ್ ಮುಂತಾದ ಕುಳುಗಳು ಇಲ್ಲಿ ಇದ್ದು ರೀ. ಅವುಗಳ ಭಾಷೆ, ಅವುಗಳ ಸಂಸ್ಕೃತಿ ಎಲ್ಲನೂ ಇಲ್ಲಿ ಬೆಳವಣಿಗೆ ಆಗಿದ್ದು ರೀ. ಈಗ ಮುಂದೆ ಹೋಗ್ರಿ ಉತ್ತರದ ಮೈದಾನ ರೀ. ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿದೆ. ನಿಮಗೆಲ್ಲ ಗೊತ್ತಿರುವಂತೆ ಭಾರತವನ್ನು ಏನು ಮಾಡ್ತಾರೆ ಅಂದರೆ ಕೃಷಿ ಪ್ರಧಾನ ರಾಷ್ಟ್ರ ಅಂತೇಳಿ ಕರಿತೀವಿ. ನಾವು ಏನಂತೇಳಿ ಕರಿತೀವಿ, ಕೃಷಿ ಪ್ರಧಾನ ರಾಷ್ಟ್ರ ಅಂತೇಳಿ. ಇಲ್ಲಿ ಅನೇಕ ರಾಜ್ಯಗಳ ಏಳುಬೀಳಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳಿಗೆ ಇಲ್ಲಿ ಏನಾಗಿದೆ, ಈ ಬೆಳವಣಿಗೆ ಮೇಲೆ ಇವೇನಾಗಿದ್ದವು, ಈ ಎರಡೂ ನದಿಗಳು ಉತ್ತರ ಮತ್ತು ದಕ್ಷಿಣ ನದಿಗಳು ಏನಾಗಿದ್ದವು ಬಹಳ ಪ್ರಭಾವವನ್ನು ಬೀರಿದವು, ಹೌದಾ. ಇಲ್ಲಿ ಏನಾಗ್ತದೆ, ವಿವಿಧ ಖನಿಜಗಳು, ಬಂಡೆಗಳು ಸಾಕಷ್ಟು ಏನಾಗಿದಾವೆ ಇಲ್ಲಿ ಸಿಗ್ತಾವೆ. ಏನು ಫಾರ್ ಎಕ್ಸಾಂಪಲ್ ನೋಡ್ರಿ, ಮರಳುಗಳು, ಗ್ರಾನೈಟ್, ಅಮೃತ ಶಿಲೆ ಅಂತ ಬಂಡೆಗಳು ಇಲ್ಲಿ ಲಭ್ಯ. ಇವುಗಳಿಂದ ನಾವು ಏನು ಮಾಡ್ಬೋದು ಅಂದ್ರೆ, ಇವುಗಳ ಒಂದು ಸಹಾಯದಿಂದ ನಾವು ಏನು ಮಾಡ್ಬೋದು, ಅರಮನೆ, ದುರ್ಗ, ಕೋಟೆಗಳನ್ನು ಒಂದು ಕಟ್ಟಲಿಕ್ಕೆ ಮತ್ತು ವಾಸ್ತುಶಿಲ್ಪದ ಒಂದು ಬೆಳವಣಿಗೆಗೆ ಏನಾಗ್ತವೆ, ಸಹಾಯಕ ಆಗ್ತಾವೆ. ಮೂರ್ತಿ ಕಲೆ ನಿರ್ಮಾಣಕ್ಕೂ ಇವೇನಾಗ್ತಾವೆ, ಸಹಾಯಕ ಆಗ್ತಾವೆ. ಬೆಟ್ಟಗಳಲ್ಲಿರೋ ಬೃಹತ್ ಶಿಲೆಗಳು ರೀ. ನಿಮಗೆಲ್ಲ ಗೊತ್ತಿರುವಂತೆ ಶ್ರವಣಬೆಳಗೊಳದೊಂದು ಏನು ಶಿಲಾಬಾಲಿಕೆ ಏನು ಒಂದು ಶಿಲಾ ಒಂದು ಆಕೃತಿ ಇದೆ ಅದು, ಅಥವಾ ಗುಹಾಂತರ ದೇವಾಲಯಗಳು ರೀ. ಮತ್ತು ಇಲ್ಲಿ ಜಾಸ್ತಿ ಮಳೆ ಬರುವುದರಿಂದ ಮತ್ತು ಏನು ಅನುಕೂಲಕರವಾದಂಥ ಹವಾಮಾನ ಇರುವುದರಿಂದ ಇಲ್ಲೇನಾಗ್ತದೆ, ಎಲ್ಲ ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಸಹಾಯಕ ಆಗ್ತಾವ್ರಿ, ಹೌದಾ. ಏನು ಹಿಮಾಲಯ ಪರ್ವತಗಳು ಮರುಭೂಮಿ ಗುಡ್ಡುಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತ ಉಷ್ಣ ವಲಯದಲ್ಲಿ ಬರ್ತಾವ್ರಿ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಹಿಮಾಲಯ ಪರ್ವತಗಳು ಮರುಭೂಮಿಗಳು ಮತ್ತು ಗುಡ್ಡುಗಾಡು ಪ್ರದೇಶಗಳನ್ನು ಹೊರತುಪಡಿಸಿದ್ರೆ ಮಿಕ್ಕಿದೆಲ್ಲನೂ ಏನಾಗ್ತಾವೆ ಅಂದ್ರೆ ನಮ್ಮದು ಉಷ್ಣ ವಲಯದಾಗ ಬರ್ತಾವ್ರಿ. ನೋಡ್ರಿ ಏನಂದ್ರೆ ಇದನ್ನು
ಇದು ಏನು ಒಂದು ಭೂಮಿ ಅಂತೇಳಿ ಅಂದ್ಕೊಳ್ರಿ. ಇದನ್ನು ಎಕ್ಸಾಂಪಲಿಗೆ ಇದೇನಿದು ಭೂಮಿ ಅಂತೇಳಿ ಅಂದ್ಕೊಳ್ರಿ. ಹೌದಾ, ಇದು ಭೂಮಿ ಅಂತೇಳಿ ಆಯ್ತಂದ್ರೆ ಇದೇನು ಭೂಮಿ ಅಂತೇಳಿ ಆಯ್ತಂದ್ರೆ ಇದು ನೋಡ್ರಿ, ಇದನ್ನು ನಾವೇನಂತೇಳಿ ಕರಿತೀವಿ, ಈ ಲೈನಿಗೆ ನಾವೇನಂತೀವಿ 0 ಡಿಗ್ರಿ ಒಂದು ಇಕ್ವೇಟರ್ ಅಂತೇಳಿ ಕರಿತೀವಿ. ಇದರ ಮೇಲೆ ಏನು ಬರ್ತಾವೆ, ಅಕ್ಷಾಂಶಗಳು ಬರ್ತಾವೆ ರೀ. ಇಲ್ಲಿಂದ್ರೆ ಏನು 23.5 ಸಾರಿ 23.5 ಉತ್ತರಕ್ಕೆ, ಮತ್ತು 66.5, ಮತ್ತು ಇಲ್ಲಿ ಏನಾಗ್ತದೆ 90 ಡಿಗ್ರಿ ಉತ್ತರ ಇದನ್ನು ಬರ್ತದೆ ರೀ ಅಕ್ಷಾಂಶ. ಇಲ್ಲಿ 90 ಡಿಗ್ರಿ ಏನಾಗ್ತದೆ ದಕ್ಷಿಣ ಒಂದು ಏನು ಬರ್ತಾವೆ ಅಕ್ಷಾಂಶ ಬರ್ತದೆ. ಹೌದಾ, ಸೊ ನೋಡ್ರಿ, ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಏರಿಯಾವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಉಷ್ಣವಲಯದ ಒಂದು ಪ್ರದೇಶಗಳು ಅಂತೇಳಿ ಕರಿತೀವಿ. ಅದರ ಜೊತೆಗೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಒಂದು ಪ್ರದೇಶವನ್ನು ನಾವೇನಂತೇಳಿ ಕರಿತೀವಿ ಉಷ್ಣವಲಯದ ಪ್ರದೇಶಗಳು ಅಂತೇಳಿ ಕರಿತೀವಿ. ಸೊ ನಮ್ಮ ಅಪ್ರಾಕ್ಸಿಮೇಟ್ಲಿ ನಮ್ಮ ಇಂಡಿಯಾ ಇಲ್ಲಿ ಏನು ಬರ್ತದೆ, ಇಲ್ಲಿಂದ ಮೇಲೆ ಬರ್ತದೆ ರೀ 0 ಡಿಗ್ರಿ ಅಂದರೆ ಅದ್ರ ಮೇಲೆ ಬರ್ತದೆ. 8 ಡಿಗ್ರಿಯಿಂದ ಹಿಡಿದು 37-38 ಮಟ್ಟ ಬರ್ತದೆ. ಹಾಗಾಗಿ ಇದೇನಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ಅಲ್ಲದೇ ಇದ್ದರೂ ಸಾಧ್ಯ ಆದಷ್ಟು ಮಟ್ಟಿಗೆ ಭಾರತ ಏನಾಗ್ತದೆ ಉಷ್ಣವಲಯದಾಗ ಬರ್ತಾವೆ ರೀ. ಅದರೊಳಗೆ ಕೆಲವೊಂದಿಷ್ಟು ಹಿಮಾಲಯ ಭಾಳ ಎತ್ತರ ಆಗಿದಾವೆ, ಮತ್ತು ಮರುಭೂಮಿ ರೀ, ಗುಡ್ಡಗಾಡು ಪ್ರದೇಶಗಳು ಇವೆಲ್ಲ ಏನಾಗ್ತಾವೆ ಒಂದು ಪೋಲಾರ್ ಒಂದು ಸಿಸ್ಟಮ್ ಒಳಗೆ ಬರ್ತದೆ. ಅದನ್ನು ಬಿಟ್ಟರೆ ಅಕ್ಷಾಂಶದ ಒಂದು ಇದರೊಳಗೆ ಬರ್ತಾವೆ. ಅದನ್ನು ಬಿಟ್ಟರೆ ಇವೆಲ್ಲ ಮುಖ್ಯದೆಲ್ಲನೂ ಏನಾಗ್ತವೆ ಉಷ್ಣವಲಯದಾಗ ಬರ್ತಾವೆ. ಸರಿನಾ, ಈಗ ಮುಂದೆ ಹೋಗೋಣ್ರಿ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ನೋಡ್ರಿ. ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ ಒಂದು 7ನೇ ಅತಿ ದೊಡ್ಡ ರಾಷ್ಟ್ರ ರೀ. ನಿಮಗೆಲ್ಲ ಗೊತ್ತದ, ಜನಸಂಖ್ಯೆಯಲ್ಲಿ ನಮ್ಮನ್ನು 2ನೇ ರಾಷ್ಟ್ರ ಅಂತೇಳಿ ಇವಾಗ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಒಂದು ಇದನ್ನು ಬಂದಾದ್ಮೇಲೆ ಏನಾಗ್ಬೋದು, ಮುಂದಿನ ಒಂದು ದಿನಮಾನಗಳಲ್ಲಿ ಒಂದು ನಾವು ಜನಗಣತಿಯನ್ನು ಮಾಡಿದ ಮೇಲೆ ನಮ್ಗೆ ಏನಾಗ ಗೊತ್ತಾಗ್ತದೆ, ನಿಖರವಾದಂಥ ಒಂದು ಸಂಖ್ಯೆ ಬರ್ತದೆ. ಅಲ್ಲಿವರೆಗೂ ನಾವೇನಂತೇಳಿ ಅನ್ಕೋಬೋದು ಅಂದ್ರೆ ನಮ್ಮದು 2ನೇದು ಅಂತೇಳಿ ಅನ್ಕೋಬೋದು ಜನಸಂಖ್ಯೆಯಲ್ಲಿ. ಹೌದಾ, ಈಗ ಮುಂದೆ ನೋಡ್ರಿ, ಇತಿಹಾಸದ ಪಿತಾಮಹ ಹಿರೋಡಟಸ್ ಸಹ ಭಾರತವನ್ನು ಏನಂತೇಳಿ ಅವು ಬಣ್ಣಿಸ್ತಾನಂದ್ರೆ ಜನಸಂಖ್ಯೆ ಉಳ್ಳ ದೇಶ ಅಂತೇಳಿ ಅಂತಾನೆ ರೀ. ಸೊ ಇದಕ್ಕೆ ಕೆಲವೊಂದಿಷ್ಟು ಲಕ್ಷಣಗಳು ಅದಾವ ರೀ. ಏನಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇಲ್ಲಿ ಏನದ ನಾಗರಿಕತೆ ಮತ್ತು ಸಂಸ್ಕೃತಿಗಳು ನಿರಂತರವಾಗಿ ಅದಾವ ರೀ. ಏನಂದ್ರೆ ಒಂದು ಎಕ್ಸಾಂಪಲಿಗೆ ಚೀನಾದಂಗೆ ಇಲ್ಲೇನಾದ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸವಿದೆ. ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಹೊಂದಿದ್ದಾವೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಸಿಂಧು ನಾಗರಿಕತೆ, ವೇದಿಕ ನಾಗರಿಕತೆ, ಇಸ್ಲಾಂ ಕ್ರಿಶ್ಚಿಯನ್ಗಳು ನಮ್ಮ ಇಂಡಿಯಾಗೆ ಬಂದರಿ. ಹಾಗಾಗಿ ಇದನ್ನು ನಾವೇನನ್ಬೋದು, ನಾಗರಿಕತೆಗಳು ಏನಾಗಿದೆ ನಿರಂತರವಾಗಿದೆ, ಮತ್ತು ಸಂಸ್ಕೃತಿಗಳು ಇನ್ನೇನಾಗಿತ್ತು ನಿರಂತರವಾಗಿ ಅದಾವ್ರಿ. ಸ್ತರಬದ್ಧ ವಿಕಾಸ ರೀ. ನೆಕ್ಸ್ಟ್ ಅದು ಸ್ತರಬದ್ಧ ವಿಕಾಸ. ನೋಡ್ರಿ, ಇಲ್ಲಿ ನಾಗರಿಕತೆ ಏನಾಗಿದೆ ವಿವಿಧ ಹಂತಗಳು ಮತ್ತು ಸ್ತರಗಳಲ್ಲಿ ಏನಾಗಿದಾವೆ ಮಾರ್ಪಾಡುಗಳಾಗಿರೋದ್ರಿಂದ ಅಭಿವೃದ್ಧಿನೂ ಹೊಂದಿದಾವೆ. ಸಿಂಧು ನಾಗರಿಕತೆ ಅಂದರೆ ಏನಾಯಿತು ವೈದಿಕ ನಾಗರಿಕತೆ ಬಂದರೆ, ವೈದಿಕ ನಾಗರಿಕತೆ ಏನಾಯಿತು ಇಸ್ಲಾಮರ ಒಂದು ದಾಳಿ ಅಂದ್ರೆ ನಮ್ಮ ದೇಶ ಏನಾಯಿತು, ನಮ್ಮ ದೇಶದಾಗ ಇಸ್ಲಾಮಿಗಳು ಬರುವಂಗಾಯಿತು. ಆಮೇಲೆ ಕ್ರಿಶ್ಚಿಯನ್ರು ಬಂದರು. ಕ್ರಿಶ್ಚಿಯನ್ ಅಂದ್ರೆ ಇದೆ ಯುರೋಪಿಯನ್ರು ಬಂದರು. ಅವರು ಕೂಡ ನಮ್ಮಲ್ಲಿ ಏನು ಮಾಡಿದರು, ಆಳ್ವಿಕೆಯನ್ನು ಮಾಡಿದ್ರು. ಇದೇನಾಗಿದೆ ವಿಕಾಸವಾಗ್ತಾನೆ ಹೋಗಿದೆ ಇದು. ಆಮೇಲೆ ವಿದೇಶಿಗರ ದಾಳಿ ಭಾಳ ಇಂಪಾರ್ಟೆಂಟ್ ರೀ. ನಮ್ಮ ಮೇಲೆ ಭಾಳಷ್ಟು ವಿದೇಶಿಗರ ದಾಳಿ ಆಗ್ಯದ ರೀ. ಯಾರ್ಯಾರಪ್ಪ ಅಂದ್ರೆ ನೋಡ್ರಿ, ನಮ್ಮ ಮೇಲೆ ದಾಳಿ ಮಾಡಿದವರು ಗ್ರೀಕರು, ಪರ್ಷಿಯನ್ರು ಅಂದರೆ ಇವತ್ತಿನ ಏನಂತೇಳಿ ಕರಿತೀವಿ ಅವ್ರು ನಾವು ಇರಾನ್, ಹೂನರು, ಶಕ್ಕರು, ಅರ್ಬರು, ಟ್ರಕ್ಕರು, ಕುಶಾನ್ಯರು ಕೂಡ ನಮ್ಮ ಮೇಲೆ ದಾಳಿ ಮಾಡಿದರು. ಅಫ್ಘಾನ್ಯರು ಇವರೆಲ್ಲರೂ ನಮ್ಮ ಮೇಲೆ ಏನು ಮಾಡಿದರು ಅಂದ್ರೆ ದಾಳಿಯನ್ನು ಮಾಡಿದ್ದಾರೆ. ಅದಕ್ಕೆ ಒಳನುಸುಳಿ ನಮ್ಮ ಒಂದು ಏನಿದೆ ಅಲ್ಲ, ಏನು ಒಂದು ಶ್ರೀಮಂತಿಕೆ ಅಥವಾ ನಮ್ಮೇನು ಒಂದು ಹಣ ವೈಡೂರ್ಯವೇನಿತ್ತಲ್ಲ ಅದನ್ನು ತಗೊಂಡು ಹೋಗ್ಬೇಕಂತೇಳಿ. ಹೌದಾ, ಇವರು ನಮ್ಮ ಮೇಲೆ ದಾಳಿ ಮಾಡಿದರೂ ಕೂಡ ಅದ್ರ ಜೊತೆಗೆ ನಮಗೇನು ಮಾಡಿದ್ರೆ ನಮ್ಮ ಸಂಸ್ಕೃತಿಗೆ ಇವ್ರು ಏನು ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಕೊಡುಗೆಯನ್ನು ನೀಡಿದಾರೆ ಇವರೆಲ್ಲರೂ. ಆದರೆ ಇಂಗ್ಲೀಷರು ಏನಿದ್ರಲ್ಲ ಅವರು ನಮಗೆ ಏನು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು, ನಮ್ಮ ಜೊತೆ ಇದ್ದರೂ ಕೂಡ ನಮ್ಮ ಮೇಲೆ ದೀರ್ಘಕಾಲವಾಗಿ ಆಳಿದರೂ ಕೂಡ ಅವರು ನಮಗೇನಾಗಲಿಲ್ಲ ಅಂದ್ರೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಲಿಲ್ಲ. ಅದಷ್ಟೇ. ಅದನ್ನು ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಯಾರ್ಯಾರು ನಮ್ಮ ಮೇಲೆ ಯುದ್ಧ ಮಾಡಿದರು ಅಥವಾ ನಮ್ಮನ್ನು ಆಕ್ರಮಣ ಮಾಡಿದ್ರಲ್ಲ, ಅವ್ರು ಯಾರ್ಯಾರು ಆಳ್ವಿಕೆ ಮಾಡಿದ್ರಲ್ಲ ಅವರೆಲ್ಲರೂ ನಮ್ಮ ಸಂಸ್ಕೃತಿಗೊಂದಿಗೆ ಅವ್ರು ಏನು ಮಾಡಿದರು, ಬೆರೆತು ನಮ್ಮೊಂದಿಗೆ ಇದ್ದರು, ಇವತ್ತೂ ಇದ್ದಾರೆ ಕೆಲವೊಬ್ಬರು ಅಂತೇಳಿ ಹೇಳ್ಬೋದು. ಹೌದಾ, ಆದರೆ ಇದರೊಳಗೆ ಒಂದು ಏನು ವಿಷಯಪ್ಪ ಅಂದ್ರೆ ದಕ್ಷಿಣ ಭಾರತ ಮುಖ್ಯವಾಗಿ ಆದಷ್ಟು ದಾಳಿಗಳಿಗೆ ಒಳಪಡದೆ ಅದು ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡಿದೆ ರೀ. ದಕ್ಷಿಣ ಭಾರತ ಆ ಒಂದು
ಮಟ್ಟದಲ್ಲಿ ಏನಾಗಿಲ್ಲ, ಇಲ್ಲಿ ದಾಳಿಗಳು ಆಗಿಲ್ಲ. ಹೌದಾ? ಹಾಂ, ಮೇಲ್ಗಡೆ ಆಗ್ಯದ. ನಾವು ಬ್ರಿಟಿಷರ ಆಳ್ವಿಕೆ ಒಳಗಿದ್ವಿ, ಆದ್ರೂ ಕೂಡ ಕೆಲವು ಮೀನ್ಸ್ ಸ್ವಲ್ಪ ವರ್ಷಗಳ ಕಾಲ ಅಂತೇಳಿ ಅನ್ಬೋದು ನಾವು. ಹೌದಾ? ಮತ್ತು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ನಮ್ಮಲ್ಲಿ ನೋಡ್ರಿ, ಪ್ರಬಲವಾಗಿ ಹಿಂದೂ ಧರ್ಮನ ಅದರ ಇಲ್ಲಿ. ಹೌದಾ? ನಮ್ಮಲ್ಲಿ ಭಾಳಷ್ಟು ಧರ್ಮಗಳು ಬಂದೋಗಿರ್ಬೋದು ನೋಡಿ, ಹಿಂದೂ, ಜೈನ್, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ್, ಪಾರ್ಸಿ ಎಲ್ಲ ಒಂದು ಬುಡಕಟ್ಟು ಮತ್ತು ಧರ್ಮ ಮತ್ತು ಆಚರಣೆಗಳಲ್ಲಿ ಇವೆ. ಆದರೆ ನಮ್ಮಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ವಸುದೈವಕ ಕುಟುಂಬಕಂ, ವಸುದೈವಕ ಕುಟುಂಬಕಂ, ಅದರ ಜೊತೆಗೆ ಸರ್ವೇ ಜನ ಸುಖಿನೋ ಭವಂತು ಎಂಬ ಒಂದು ತತ್ವ ನಮ್ಮಲ್ಲಿ ಅದರಲ್ಲೂ ಕೂಡ ನಮ್ಮಲ್ಲಿ ನಂಬಿಕೆ ಇದೆ ರೀ. ಅಂದರೆ ಅರ್ಥ ಏನಂದ್ರೆ, ನಾವು ಏನಂದ್ರೆ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಅಂತ ಬಯಸುವಂಥ ಒಂದೇ ಒಂದು ನಾಗರಿಕತೆ ಈ ಒಂದು ಇಡೀ ಒಂದು ಜಗತ್ತಿನಲ್ಲಿ ಇದೆ ಅಂದ್ರೆ ಅದು ನಮ್ಮದೇ ಅಂತೇಳಿ ಅನ್ಬೋದು ರೀ. ಜಗತ್ತಿಗೆ ನಾವು ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದೀವಿ ಸ್ನೇಹಿತರೆ. ಏನೇನು ಕೊಡುಗೆಗಳನ್ನು ನೀಡಿದ್ವು, ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಕೊಡುಗೆ ನೀಡಿದ್ದೀವಿ ಅಂದರೆ ಸಾಹಿತ್ಯದಾಗ, ತತ್ವಜ್ಞಾನದಾಗ, ಸಂಗೀತ, ನೈಋತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ, ಎಲ್ಲ ಕ್ಷೇತ್ರದಲ್ಲೂ ನಮ್ಮದು ಏನದ ಕೊಡುಗೆಗಳದಾವು. ಇವತ್ತಲ್ಲ, ಮೊದಲಿಂದ ನಮ್ಮ ಕೊಡುಗೆಗಳು ಪ್ರಾಚೀನ ಭಾರತದಲ್ಲಿ ಇನ್ನು ಈ ಏನು ಇವತ್ತು ಏನು ಮುಂದುವರೆದ ರಾಷ್ಟ್ರಗಳು ಅಂತೇಳಿ ಏನು ಕರೆಸ್ಕೋತಾರಲ್ಲ, ಅವರು ಇನ್ನು ಅಜ್ಞಾನದೊಳಗೆ ಇರ್ತಕ್ಕಂಥ ಕಾಲದಲ್ಲಿ ನಮ್ಮ ದೇಶ ಒಂದು ಸುಜ್ಞಾನದೊಳಗಿತ್ತು, ಮತ್ತು ಒಂದು ಗರಿಷ್ಠ ಒಂದು ಉನ್ನತ ಮಟ್ಟದಲ್ಲಿ ಇತ್ತು. ನಮ್ಮ ಒಂದು ಎಲ್ಲ ರೀತಿಯಾದಂಥ ಕೊಡುಗೆಗಳು ಇರ್ಬೋದು. ಈಗೇನು ನೋಡಿದಿಲ್ಲ, ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಎಲ್ಲ ರೀತಿ ಒಳಗೂ ನಾವೇನಂದ್ರೆ ಟಾಪ್ ಮೋಸ್ಟ್ ಒಳಗಿದ್ವಿ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕಾಗಿರೋದಂಥದ್ದು. ನೋಡ್ರಿ, ವಾಸ್ತುಶಿಲ್ಪದ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳು, ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು, ಗುಹೆಗಳು, ಇವೆಲ್ಲನೂ ಏನು ನಮ್ಮ ಕ್ಲಾಸ್ ಶ್ರೇಷ್ಠತೆಗೆ ಒಂದು ಏನದ ನಿದರ್ಶನಗಳು. ಇವೆಲ್ಲ ಏನು ಮಾಡಿದೆ ಅಂದರೆ, ವಿಶ್ವಸಂಸ್ಥೆ ನಮ್ಮ ದೇಶಕ್ಕೆ ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೆ ನಮ್ಮ ದೇಶಕ್ಕೆ ಬಂದಿದ್ದರು ರಾಜಸ್ಥಾನದ ಗಿರಿದುರ್ಗಗಳನ್ನು, ಕೋಟೆಗಳನ್ನು, ಖಜುರಾಹೋನ, ಕೋನಾರ್ಕನ ಒಂದು ಸೂರ್ಯ ದೇವಾಲಯವನ್ನು, ತಾಜ್ ಮಹಲನ್ನು, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಧುರೈ, ಕಂಚಿ, ಮಹಾಬಲಿಪುರಂ, ಏನು ತಮಿಳುನಾಡು ಒಳಗಿರ್ತಕ್ಕಂಥ ಮಹಾಬಲಿಪುರಂ, ಗೋವಾದ ಚರ್ಚ್ಗಳು ಮುಂತಾದ 30ಕ್ಕೂ ಹೆಚ್ಚು ಒಂದು ಐತಿಹಾಸಿಕ ಒಂದು ಪ್ರದೇಶಗಳನ್ನು ತನ್ನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಏನು ಮಾಡಿದ್ರೆ ಸೇರಿಸ್ಕೊಂಡಿದೆ ಅನ್ನೋದು ಇದು ಒಂದು ನಮಗೆ ಹೆಮ್ಮೆಯ ವಿಷಯ ಅಂತೇಳಿ ನಾವು ಅನ್ಕೋಬೇಕ್ರಿ. ಜೊತೆಗೆ ಇವನ್ನ ನೆನಪಿಟ್ಕೋಬೇಕ್ರಿ. ಸ್ಥಳದ ಹೆಸರು ಜೊತೆಗೆ ಅಲ್ಲಿಂದ ನಾವು ಏನನ್ನ ತಗೊಂಡಿದ್ದೀವಿ ಅನ್ನೋದನ್ನು ನಾವೇನು ಮಾಡಬೇಕು, ನೆನಪಿಟ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ನಾವು ಏನು ಮಾಡಿದ್ವಿ ಅಂದರೆ, ಇವತ್ತು ನೋಡ್ರಿ, ಯೋಗ ಇಡೀ ವಿಶ್ವವೇ ಇವತ್ತು ಅದನ್ನ ಏನು ಮಾಡ್ತದೆ, ಫಾಲೋ ಮಾಡ್ತೇವೆ. ಆಯುರ್ವೇದನ ಇವತ್ತು ವಿಶ್ವ ಏನು ಮಾಡಕತ್ತದ, ಫಾಲೋ ಮಾಡಕತ್ತದ. ಹೌದಾ? ಇದರೆಲ್ಲ ಕೊಡುಗೆಗಳು ಯಾರು ನೀಡಿದ್ರಪ್ಪ ಮೊದಲ ಕಾಲದಾಗ ಅಂದ್ರೆ ಚರಕ, ಸುಶ್ರುತ, ಪತಂಜಲಿ ಅವರದ್ದು ಏನು ಯೋಗ. ಆಯುರ್ವೇದಕ್ಕೆ ಚರಕ ಮತ್ತು ಸುಶ್ರುತ ಇಬ್ಬರು ಭಾಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದಾರೆ. ಜೊತೆಗೆ ನೃತ್ಯದೊಳಗೆ ಹಿಂದೂಸ್ತಾನಿ ನೃತ್ಯ, ಕರ್ನಾಟಕ ಸಂಗೀತ ಅದರಿ. ಒಂದು ಸಂಗೀತದೊಳಗೆ 2 ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅದರಿ. ಅದರ ಜೊತೆಗೆ ನೃತ್ಯ ಒಳಗೆ ಭರತನಾಟ್ಯ, ಕಥಕ, ಕುಚಿಪುಡಿ, ಮೋಹಿನಿ ಅಟ್ಟಂ ಮುಂತಾದ ಒಂದು ಇದನ್ನದ ರೀ, ಏನು ನೃತ್ಯಗಳ ಪ್ರಕಾರ ಅದ ರೀ. ಅದ್ರ ಜೊತೆಗೆ ಸೊನ್ನೆಯನ್ನು ನಾವು ಇಡೀ ದೇಶಕ್ಕೆ ಕೊಟ್ಟಿದ್ವಿ. ಜೊತೆಗೆ ದಶಮಾಂಶ ಪದ್ಧತಿಯನ್ನು ನಾವು ಕೊಟ್ಟಿದ್ವಿ ಜಗತ್ತಿಗೆ. ಇದು ಗಣಿತ ಲೋಕವನ್ನು ಏನು ಮಾಡಿದ್ರೆ ಶ್ರೀಮಂತಗೊಳಿಸಿದೆ. ಒಂದು ವೇಳೆ ನಾವು ಸೊನ್ನೆಯನ್ನು ನಾವು ನಿಲ್ಲೇ ಆಗಿದೆ ಅಂದರೆ ಸ್ನೇಹಿತರೆ, ಇವತ್ತು ನಾವು ಎಷ್ಟೆಷ್ಟು ದೊಡ್ಡ ಒಂದು ಕಂಪ್ಯೂಟರನ್ನು ಇಟ್ಕೋಬೇಕಾಗಿತ್ತು. ನಾವು ಈ ಕ್ಯಾಲ್ಕುಲೇಟರ್ ಅನ್ನೋ ಕಾನ್ಸೆಪ್ಟ್ ಬರ್ತಿರ್ಲಿಲ್ಲ ಒಂದು ವೇಳೆ ನಾವು ಸೊನ್ನೆಯನ್ನು ಕಂಡುಹಿಡಲಿಕ್ಕಂದ್ರೆ. ಅದು ನಮ್ಮ ದೇಶ ನಾವು ಕೊಟ್ಟಿರ್ತಕ್ಕಂಥ ಒಂದು ಭಾಳ ದೊಡ್ಡ ಒಂದು ಕೊಡುಗೆ ಗಣಿತಕ್ಕಂದ್ರೆ ಅದು ನಾವು ಶೂನ್ಯ ಮತ್ತು ದಶಮಾಂಶ ಪದ್ಧತಿಯನ್ನು ನಾವು ಕೊಟ್ಟಿರೋದು. ನೋಡ್ರಿ, ಇಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಒಂದು ಏನು ಕತ್ತಲೆಯ ಒಂದು ಯುಗದಾಗ ಇರಬೇಕಾದ್ರೆ ನಾವೇನಾಗಿತ್ತು ಅಂದ್ರೆ, ಭಾರತ ಏನು ಬೌದ್ಧಿಕ ಮತ್ತು ಆಧ್ಯಾತ್ಮಿಕದೊಳಗೆ ನಾವು ವೈಭವದ ಉತ್ತಂಗದಲ್ಲಿ ಇರ್ತೀವಿ. ನಮ್ಮಲ್ಲಿ ನೋಡ್ರಿ ವಿಶ್ವವಿದ್ಯಾಲಯಗಳು ಇದ್ದು ಸ್ನೇಹಿತರೆ, ಪೂರ್ತಿ ಒಂದು ಜಗತ್ತಿನಿಂದ ಬೇರೆ ದೇಶದಿಂದ ಅಥವಾ ಬೇರೆ ರಾಷ್ಟ್ರದಿಂದ ನಮ್ಮ ರಾಷ್ಟ್ರಕ್ಕೆ ಬಂದು, ಅದು ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ್, ವಿಕ್ರಮಶೀಲ, ಕಾಶಿ, ಕಾಂಚಿ, ಇಲ್ಲಿ ಏನು ಮಾಡಕ್ಕೆ ಬರ್ತಿತ್ತು ಅಂದ್ರೆ ಬೇರೆ ದೇಶದ ಜನರು ಇಲ್ಲಿ ಅಧ್ಯಯನ ಮಾಡಕ್ಕೆ ಬರ್ತಿತ್ತು ಅಂದ್ರೆ ನಮ್ಮ ದೇಶದ ಒಂದು ಶಿಕ್ಷಣದ ಒಂದು ಪದ್ಧತಿಯನ್ನು ನೀವು ತಿಳ್ಕೋಬಹುದು. ಇವತ್ತು ನಾವೇನೋ ಪಾಶ್ಚಿಮಾತ್ಯ ಒಂದು ಶಿಕ್ಷಣಕ್ಕೆ ನಾವು ಆಕರ್ಷಿತರಾಗಿ ನಾವೇನೋ ಇಂಗ್ಲೀಷನ್ನು ಕಲಿತಾ ಇದ್ದೀವಿ. ಆದ್ರೆ ಒನ್ಸ್ ಅಪಾನ್ ಎ ಟೈಮ್ ಒಳಗೆ ಇಲ್ಲಿ ಸಂಸ್ಕೃತವನ್ನು ಕಲಿಯಾಕ, ಇಲ್ಲಿನ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳಾಕ ಇಲ್ಲಿ ಕಾಂಪಿಟೇಷನ್ ಇತ್ತು. ಜನ ಇಲ್ಲಿ ಅಡ್ಮಿಷನ್ ಸಿಗ್ತೇನ ವಾಪಸ್ ಹೋಗ್ತಿದ್ರು. ಅಂಥ ಒಂದು
ಉನ್ನತ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಇತ್ತು. ಆ ಕಾಲ ಮತ್ತೆ ಬರಲಿ ಅನ್ನೋ ಆಶಯ ನಮ್ಮದು. ಅದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಇತಿಹಾಸವನ್ನು ಮರ್ತಿರ್ತಾರೋ ಅಂಥ ಜನರು ಯಾವುದೇ ಕಾರಣಕ್ಕೂ ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನೋದು. ಅದಕ್ಕಾಗಿ ನಾವು ಮೊದಲು ನಮ್ಮ ಇತಿಹಾಸವನ್ನು ತಿಳ್ಕೊಬೇಕಾಗಿದೆ. ಯಾವ ರೀತಿಯಲ್ಲಿ ನಾವು ಒಂದು ಕೊಡುಗೆಗಳನ್ನು ಒಂದು ಜಗತ್ತಿಗೆ ನೀಡಿದ್ದೀವಿ ಅನ್ನೋದು ನಾವು ತಿಳ್ಕೊಬೇಕಾಗಿದೆ ಸ್ನೇಹಿತರೆ. ಜೊತೆಗೆ ಏನಾಗಿದೆ ಅಂದರೆ ನಮ್ಮದು ಇನ್ನೊಂದು ಲಕ್ಷಣ ಏನಪ್ಪ ಅಂದ್ರೆ ಸದಾಕಾಲ ನಮ್ಮ ಮೇಲೆ ಏನಿದೆ ವಿದೇಶಿಗಳ ಒಂದು ನಾವು ಆಕರ್ಷಣೆಯ ಕೇಂದ್ರವಾಗಿದ್ದೇವೆ ರೀ. ಏನು ಒಂದೇದೇನೋ ನಮ್ಮ ಫಲವತ್ತಾದ ಭೂಮಿ ರೀ, ಅದ್ರ ಜೊತೆಗೆ ನಮ್ಮಲ್ಲಿ ಅಗಾಧವಾದ ಸಂಪತ್ತು ಇತ್ತು. ಎಷ್ಟೋ ಬಾರಿ ಸೋಮನಾಥದ ಒಂದು ದೇವಾಲಯದ ಮೇಲೆ ಮೊಹಮ್ಮದ್ ಗಜನಿ ಏನು ಮಾಡಿದಂದ್ರೆ ನಮ್ಮೆಲ್ಲ ಅದರ ಮೇಲೆ ದಾಳಿ ಮಾಡಿದ. ಮತ್ತು ಅಷ್ಟೇ ಪ್ರತಿ ಒಂದು ಸಲನೂ ದಾಳಿ ಮಾಡಿದಾಗ ಅವನು ಬರಿಗೈಯಲ್ಲಿ ಹೋಗಲೇ ಇಲ್ಲ. ಅಷ್ಟೇ ಒಂದು ಸಂಪತ್ತನ್ನು ಇಲ್ಲಿಂದ ದೋಚ್ಕೊಂಡು ಹೋಗ್ತಿದ್ದ. ಹೌದಾ, ಆ ರೀತಿಯಾದಂಥ ಒಂದು ಅಗಾಧವಾದಂಥ ಸಂಪತ್ತು ನಮ್ಮ ಮಳೆಗಿತ್ತು. ನೋಡ್ರಿ ನಮ್ಮ ಮೇಲೆ ಯಾರ್ಯಾರು ದಾಳಿ ಮಾಡಿದಾರೆ ನಮ್ಮೊಂದು ಸಂಪತ್ತಿಗಾಗಿ ಅಂದ್ರೆ ಗ್ರೀಕರು, ಪರ್ಷಿಯನರು, ಅಫ್ಘಾನರು, ಮಂಗೋಲರು, ಯುರೋಪಿಯನರು ಕೂಡ ನಮ್ಮ ಮೇಲೆ ಒಂದು ಏನು ದಾಳಿ ಮಾಡಿದರು. ಮತ್ತು ನಮ್ಮ ಜೊತೆಗೆ ನಮ್ಮ ಮೇಲೆ ಒಂದು ಭಾಳಷ್ಟು ಕಾಲದವರೆಗೂ ನಮ್ಮ ಮೇಲೆ ಏನು ಮಾಡಿದ್ರು, ಆಳ್ವಿಕೆ ಮಾಡಿದ್ದಾರೆ ರೀ. ನೋಡ್ರಿ ನಮ್ಮಲ್ಲಿ ನೋಡ್ರಿ ಗಿರಿಧಾಮಗಳದಾವ್ರಿ, ಹಿಮಾಲಯ, ಕಾಶ್ಮೀರದ ಕಣಿವೆಗಳದಾವ್ರಿ, ಕೇರಳದ ರಾಷ್ಟ್ರೀಯ ಉದ್ಯಾನಗಳು, ಕಡಲ ತೀರಗಳು ಅದಾವ್ರಿ, ಅಂದ್ರೆ ಬೀಚ್ ಅಂತೇಳಿ ನೀವೇನು ಕರೀತೀರ. ಅದ್ರ ಜೊತೆಗೆ ಸ್ಮಾರಕಗಳು ಅದಾವ್ರಿ ಸ್ನೇಹಿತರೆ. ಅದ್ರ ಜೊತೆಗೆ ನಮ್ದು ಇನ್ನೊಂದು ಏನು ಭಾಳ ಅದ್ಭುತವಾದಂಥ ಒಂದು ಲಕ್ಷಣ ಏನಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಯಾವುದಾದ್ರೂ ಒಂದು ರಾಷ್ಟ್ರ ಇದೆ, ಆದರೂ ನಮ್ಮ ಭಾರತ ಅಂತೇಳಿ ನಾವು ಇರಬೇಕ್ರಿ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತೀವಿ ನಾವು. ಹೌದಾ, ಬೇರೆದವ್ರ ಜೊತೆ ಅಲ್ಲ. ಇಲ್ಲಿ ಭಾಳಷ್ಟು ಧರ್ಮಗಳದು. ನಮ್ಮ ಭೌಗೋಳಿಕವಾಗಿ ನಮ್ಮಲ್ಲಿ ವೈವಿಧ್ಯತೆ ಇದೆ. ಜೊತೆಗೆ ನಮ್ಮಲ್ಲಿ ಭಾಷೆ, ಎಷ್ಟು ಭಾಷೆ ಇದಾವೋ ಆ ದೇವರಿಗೆ ಗೊತ್ತು. ಅಷ್ಟು ಭಾಷೆಗಳು ನಮ್ಮ ದೇಶದಲ್ಲಿ ಮಾತಾಡ್ತಾರೆ. ಅವುಗಳಿಗೆ ಸ್ಕ್ರಿಪ್ಟ್ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಭಾಳಷ್ಟು ಭಾಷೆಗಳು ಮಾತನಾಡ್ತಾರೆ ರೀ. ಅವು ಒಂದು ಇದೆ ನೋಡ್ರಿ. ಮೊದಲನೇದೇನು ಭೌಗೋಳಿಕ ವೈವಿಧ್ಯತೆ. ಭೌಗೋಳಿಕ ವೈವಿಧ್ಯತೆ ಅಂದ್ರೆ ಡಿಫ್ರೆನ್ಷಿಯೇಷನ್. ನೋಡ್ರಿ ಏನದಂದ್ರೆ ಭೌಗೋಳಿಕ ವೈವಿಧ್ಯತೆಯಲ್ಲಿ ನೋಡ್ರಿ ಅತ್ಯಂತ ತಂಪಾದ ಒಂದು ಸ್ಥಾನ ಸಿಯಾಚಿನ್. ಇದೆಲ್ಲಿ ಬರ್ತದಂದ್ರೆ ಕಾಶ್ಮೀರದಾಗ ಬರ್ತದ. ಸಿಯಾಚಿನ್ ಅತ್ಯಂತ ತಂಪಾದ ಮತ್ತು ಅತ್ಯಂತ ಎತ್ತರವಾದಂಥ ಒಂದು ಯುದ್ಧ ಭೂಮಿ ಇದು ಸಿಯಾಚಿನ್. ನಮ್ಮ ಸೈನಿಕರು ಈಗಲೂ ಕೂಡ ಅಲ್ಲಿ ಒಂದು ತಮ್ಮ ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡ್ತಿರ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಅತ್ಯಂತ ತಂಪು ಪ್ರದೇಶದಿಂದ ಡೈರೆಕ್ಟ್ ನಿಮಗೆ ಏನು ಬರ್ರಿ, ರಾಜಸ್ಥಾನಕ್ಕೆ ಬರ್ರಿ, ಅತ್ಯಂತ ಉಷ್ಣವಾದಂಥ ಮರುಭೂಮಿ ಸಿಗ್ತದೆ, ಅತ್ಯಂತ ಉಷ್ಣವಾದಂಥ. ಅದರ ಜೊತೆಗೆ ನಿಮಗೆ ಸ್ನೋ ಅಥವಾ ಹಿಮಾಲಯ ಪರ್ವತಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಸಿಗ್ತಾವ್ರಿ. ಯಾವುದೇ ಕಾಲದೊಳಗೆ ಹೋಗ್ರಿ ಅಲ್ಲಿ ದಟ್ಟವಾದ ಕಾಡುಗಳು ಇರ್ತಾವೆ. 250 ಸೆಲ್ಸಿಯಸ್ಗಿಂತನೂ ಜಾಸ್ತಿ ಮಳೆ ಬೀಳುವಂಥ ಪ್ರದೇಶ ರೀ. ಯಾವುದು ಸಹ್ಯಾದ್ರಿ ಅಥವಾ ವೆಸ್ಟರ್ನ್ ಘಾಟ್ ಒಳಗೆ ಅತ್ಯಂತ ದೊಡ್ಡ ಮರಗಳು ನಿಮಗೆ ಸಿಗ್ತಾವು. ಅಂದರೆ ಎತ್ತರವಾದಂಥ. ಅದ್ರ ಜೊತೆಗೆ ನೋಡ್ರಿ ಕಡಲ ತೀರಗಳು ಅದಾವ್ರಿ. ಅಂದ್ರೆ ಬೇರೆ ರೀತಿಯಲ್ಲಿ ಬೇರೆ ಥರದ ಏನದ ವಾತಾವರಣ ಅದ ರೀ. ಅದ್ರ ಜೊತೆಗೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ನೋಡ್ರಿ ನಮ್ಮಲ್ಲಿ ಎಷ್ಟಕ್ಕೊಂದು ಜನಾಂಗಗಳು ಅದಾವ್ರಿ. ಮುಖ್ಯವಾಗಿ ಏನು ದ್ರಾವಿಡ ಜನಾಂಗ. ನಮ್ಮ ದಕ್ಷಿಣ ಭಾರತವನ್ನು ನಾವು ಏನಂತ ಹೇಳಿಗಳು ದ್ರಾವಿಡರು ಅಂತೇಳಿ ಕರಿತೀವಿ. ಜೊತೆಗೆ ನಿಗ್ರೋ, ಮಂಗೋಲಿಯನ್. ಹೌದಾ, ಇವರೆಲ್ಲರಿಗೂ ಈ ಎಲ್ಲ ಒಂದು ಕುಲದ ಜನರು ಇಲ್ಲಿ ಇರ್ತಾರೆ ಅನ್ನೋದನ್ನು ನಾವು ಏನು ಮಾಡ್ಬೇಕಂದ್ರೆ ತಿಳ್ಕೊಬೇಕಾಗಿರುವಂಥದ್ದು. ನೋಡ್ರಿ ಏನಂದ್ರೆ ನಿಮಗೆ ಏನು ಹೇಳ್ಬೇಕಂದ್ರೆ ನೋಡ್ರಿ ನಮ್ಗೆ ದ್ರಾವಿಡರು ಅಂತೇಳಿ ಕರೀತಾರೆ. ನೋಡ್ರಿ ನಮ್ದೊಂದು ರಾಷ್ಟ್ರಗೀತೆ ಏನಿದೆ ಅಲ್ಲ, ರಾಷ್ಟ್ರಗೀತೆ ಒಳಗೆ ನಮ್ಮಲ್ಲಿ ಏನಾಗ್ತದಂದ್ರೆ ವರ್ಣನೆ ಆಗ್ತದೆ. ಹಿಂಗೆ ನೋಡ್ರಿ, ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ, ಇದೆಲ್ಲ ಪ್ರದೇಶಗಳು ರೀ. ಇವನ್ ಉತ್ತರ ಪ್ರದೇಶನು ಸ್ವಲ್ಪ ಭಾಗ. ಇದಕ್ಕೇನಂತೇಳಿ ಕರಿತೀವಿ ಉತ್ಕಲ, ವಂಗ. ನೋಡ್ರಿ ಈ ಭಾಗ ಏನು ದ್ರಾವಿಡಿಯನರ ಭಾಗ ಇದು. ಇದೇನಿದು ದ್ರಾವಿಡಿಯನರ ಭಾಗ ಇದು. ಹೌದಾ, ಹಾಗಾಗಿ ಆ ರೀತಿಯಾಗಿ ಬರ್ತಿರೋದಲ್ಲಿ ನಿಗ್ರೋಗಳಿದ್ರು, ಮಂಗೋಲಿಯನ್ ಇದ್ರು, ಅಲ್ಫೈನ್ ಜನಾಂಗ ಇಲ್ಲಿದ್ದರು. ಅದ್ರ ಜೊತೆಗೆ ನೋಡ್ರಿ ಭಾಷೆಗಳು ಎಷ್ಟದಾವ ಅಂದ್ರೆ ನೋಡ್ರಿ ಭಾರತದಲ್ಲಿ 1600ಕ್ಕಿಂತಲೂ ಹೆಚ್ಚು ಭಾಷೆಗಳು ಇದಾವ್ರಿ. ಅದ್ರ ಜೊತೆಗೆ ಆಡು ಭಾಷೆಗಳು ಬಳಕೆ ಒಳಗಿದಾವ್ರಿ. ಹೌದಾ. ಜೊತೆಗೆ ನೆಕ್ಸ್ಟು ಮುಂದೆ ಹೋಗುವಂಥದ್ದು ಏನಂದ್ರೆ ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದಾವ್ರಿ. ನಮ್ಮಲ್ಲಿ ಬಹಳಷ್ಟು ಧರ್ಮಗಳದಾವು, ಜಾತಿಗಳದಾವು, ಪಂಥಗಳದಾವು, ನಂಬಿಕೆಗಳದಾವು, ಪದ್ಧತಿಗಳದಾವು, ಭಾಷೆಗಳದಾವು, ಜನಾಂಗೀಯ ಪ್ರಭೇದಗಳದಾವ್ರಿ, ಸಾಮಾಜಿಕ ವ್ಯವಸ್ಥೆಗಳ
ವಸ್ತು ಸಂಗ್ರಹಣೆ ಅಂದರೆ ನಮ್ಮನ್ನು ಏನು ಮಾಡ್ಬೋದು ಕರಿಬೋದು ರೀ. ಅದ್ರ ಜೊತೆಗೆ ಭಾರತದಲ್ಲಿ ಏನು ಆಹಾರದ ಪದ್ಧತಿ ಮತ್ತು ಉಡುಪುಗಳಲ್ಲಿ ಏನದ ಬೇರೆ ಬೇರೆ ರೀತಿಗಳು ಅದಾವೆ ರೀ. ಹೌದಾ. ಅದ್ರ ಜೊತೆಗೆ ಭಾರತ ನೋಡ್ರಿ ಮಾತೃ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಎರಡನ್ನೂ ಹೊಂದಿದೆ. ನೀವು ನೋಡ್ರಿ ಕೇರಳದೊಳಗೆ ಹೋದ್ರೆ ನಿಮ್ಗೆ ಮಾತೃ ಪ್ರಧಾನ ಸಿಗ್ತದೆ, ಬೇರೆ ಕಡೆ ಹೋದ್ರೆ ನಿಮಗೆ ಏನು ಸಿಗ್ತದೆ ಅಂದ್ರೆ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಸಿಗ್ತದೆ. ಅದ್ರ ಜೊತೆಗೆ ನಮ್ಮಲ್ಲಿ ನೋಡ್ರಿ ಏಕಪತ್ನಿತ್ವ, ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಂತ ಪದ್ಧತಿಗಳು ಸಿಗ್ತವೆ ಏನ್ರಿ. ನೀವು ನೋಡ್ಬೋದು ಬಹುಪತಿತ್ವಕ್ಕೆ ಏನು ಉದಾಹರಣೆ ಅಂದ್ರೆ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂತಹ ಪಾಂಡವರು ರೀ ಮತ್ತು ದ್ರೌಪದಿ. ಹೌದಾ. ಅದರ ಜೊತೆಗೆ 4 ಮಹಾನ್ ಧರ್ಮಗಳಾದಂಥ ನೋಡ್ರಿ ಹಿಂದೂ, ಜೈನ್, ಬೌದ್ಧ, ಸಿಖ್ ಇವೆಲ್ಲ ನಮ್ಮ ನಾಡಿನಾಗ ಉದಯವಾಗಿದ್ದಾವೆ, ನಮ್ಮ ನಾಡಿನಾಗ ಉಳಿದವ್ರಿ. ಅದರ ಜೊತೆಗೆ ಕ್ರೈಸ್ತ್ ಮತ್ತು ಇಸ್ಲಾಂ, ಯಹೂದಿ, ಪಾರ್ಸಿ ಇವುಗಳ ಒಳಪಂಗಡಗಳು ಇಲ್ಲಿ ಏನು ನಮ್ಮೊಂದಿಗೆ ಸಾಮರಸ್ಯ ಮತ್ತು ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾವೆ. ಇದು ನಮ್ಮ ಒಂದು ಏನು ಗ್ರೇಟ್ನೆಸ್ಸು, ಇದು ನಮ್ಮ ವೈವಿಧ್ಯತೆ. ಅದ್ರ ಜೊತೆಗೆ ಆರ್ಥಿಕ ವೈವಿಧ್ಯತೆ. ಇತಿಹಾಸದ ಉದ್ದಕ್ಕೂ ನಾವು ನೋಡ್ಬೋದು ರೀ. ಇಲ್ಲಿ ಏನಂದ್ರೆ ಸಂಪನ್ಮೂಲಗಳು ಯಾವಾಗೂ ಏನಾಗಿದಾವೆ ಅಸಮಾನವಾಗಿ ಹಂಚಿಕೆ ಆಗಿದಾವೆ ರೀ. ಸಂಪನ್ಮೂಲಗಳು ಏನಾಗಿದಾವೆ ಅಸಮಾನವಾಗಿ. ಕೆಲವೊಂದಿಷ್ಟು ಕಡೆ ಜಾಸ್ತಿ ಸಂಪನ್ಮೂಲಗಳಿದ್ದಾವೆ, ಕೆಲವೊಂದಿಷ್ಟಲ್ಲಿ ಇಲ್ಲವೇ ಇಲ್ಲ. ಇದರಲ್ಲೇ ನಾವು ಏನು ಮಾಡ್ಬೋದು ಖುಷಿಯಾಗಿರುವಂಥದ್ದು ನೋಡ್ರಿ. ಒಂದು ಕಡೆ ಏನು ತುಂಬ ಶ್ರೀಮಂತರಿದ್ದಾರೆ, ಮತ್ತೊಂದು ಕಡೆ ತೀರಾ ಬಡವರಿದ್ದಾರೆ. ಹೌದಾ. ಸೊ ಅದರ ಜೊತೆಗೆ ಭಾರತದ ನಗರ ಭಾಗಗಳಿಗೂ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ರೀ. ಇವುಗಳನ್ನು ಜಗತ್ತಿನ ಯಾವುದೇ ಅಭಿವೃದ್ಧಿ ನಗರಕ್ಕೂ ನಾವು ಹೋಲಿಸ್ಬೋದು. ಆದರೆ ಅದೇ ಒಂದು ಸೇಮ್ ಟೈಮ್ ಒಳಗೆ ಗ್ರಾಮೀಣ ಭಾರತ ಏನಾಗಿದೆ ಅಂದರೆ ಭಾಳಷ್ಟು ಹಿಂದೆ ಉಳಿದಿದೆ ರೀ ನಮ್ಮದು. ಹೌದಾ. ಈಗ ಬರ್ರಿ ಇವೆಲ್ಲನೇನು ವೈವಿಧ್ಯತೆ ಇದ್ದರೆ ನಮ್ಮ ಏಕತೆ ಏನು? ಒಂದೇನು ಭೌಗೋಳಿಕ ಏಕತೆ ರೀ. ಏನು ಭೌಗೋಳಿಕ ಏಕತೆ ಅಂದ್ರೆ ಉತ್ತರಕ್ಕೆ ನಮಗೇನಾದರೂ ಹಿಮಾಲಯ ಇದ್ದರೆ ದಕ್ಷಿಣಕ್ಕೆ ಏನು ಸಾಗರಗಳು ಅದಾವೆ. ಇವು ನಮ್ಮನ್ನು ಏನು ಮಾಡ್ತಾವೆ ಒಂದುಗೂಡಿಸ್ತಾವೆ ರೀ. ಇವು ನಮ್ಮನ್ನು ಪ್ರತ್ಯೇಕ ಮಾಡಿದ್ರೆ ನಮಗೇನು ಮಾಡ್ತಾವೆ ಒಂದುಗೂಡಿಸ್ತಾವೆ. ಅದ್ರ ಜೊತೆಗೆ ಏನು ಆಡಳಿತಾತ್ಮಕ ಏಕತೆ. ನೋಡ್ರಿ ಪ್ರಾಚೀನ ಕಾಲದಿಂದ ನಮ್ಮಲ್ಲಿ ಏನಾದರೂ ಏಕರೂಪವಾದಂಥ ಮತ್ತು ಸಮಾನವಾದಂಥ ಒಂದು ಆಡಳಿತ ವ್ಯವಸ್ಥೆ ಇತ್ತು ರೀ. ಏಕರೂಪ ಮತ್ತು ಸಮಾನವಾದಂಥ ಏನ್ರಿ ಚಾಣಕ್ಯ, ವಿಷ್ಣುಗುಪ್ತ ಅವನ ಅರ್ಥಶಾಸ್ತ್ರದಲ್ಲಿ ಹೇಳುವಂತೆ ಆಳುವವರು ಮತ್ತು ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದರು. ಅದ್ರ ಜೊತೆಗೆ ನೋಡ್ರಿ ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾನರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು ಇವರೆಲ್ಲರೂ ಏನು ಮಾಡಿದ್ರು ಅಂದ್ರೆ ತಮ್ಮ ರಾಜ್ಯದ ಭೂಪ್ರದೇಶವನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರಲು ಯತ್ನಿಸಿದ್ದಾರೆ. ಅದ್ರ ಜೊತೆಗೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ರೀ. ಪ್ರಾಚೀನ ಭಾರತದಲ್ಲಿ ಏನಿರ್ತಂದ್ರೆ ಏಕರೂಪದ ಶಿಕ್ಷಣ ವ್ಯವಸ್ಥೆ ಇತ್ತು ಮತ್ತು ಸಾಹಿತ್ಯವಿತ್ತು ರೀ. ಸಂಸ್ಕೃತ ಭಾಷೆಗೆ ಭಾಳ ಪ್ರಾಶಸ್ತ್ಯ ಐತೆ ರೀ. ಸಂಸ್ಕೃತ ಭಾಷೆ ಮತ್ತು ವೈದಿಕ ಸಾಹಿತ್ಯ ಭಾಳ ಪ್ರಚಲಿತವಾಗಿತ್ತು. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತದಲ್ಲಿ ಏಕತೆಯನ್ನು ತರುವಂಥ ಅಥವಾ ಏಕತೆಯನ್ನು ಮೂಡಿಸುವಂಥ ಪಾತ್ರವನ್ನು ಮಾಡಿದವು. ದೀರ್ಘಕಾಲದವರೆಗೆ ಸಂಸ್ಕೃತ ವಿವಿಧ ಭಾಷೆಗಳ ಒಂದು ಮಧ್ಯದಲ್ಲಿನ ಸಂಪರ್ಕದ ಭಾಷೆಯಾಗಿದ್ದು ಪ್ರಾದೇಶಿಕ ಭಾಷೆಗಳನ್ನು ಪ್ರಭಾವಿಸಿತು ನೋಡ್ರಿ. ಅದ್ರ ಜೊತೆಗೆ ಏನು ಕಾಮನ್ ಜನರು ಸಾಮಾನ್ಯ ಜನರು ಪಾಲಿ, ಪ್ರಾಕೃತ ಭಾಷೆಗಳನ್ನು ಆಡ್ತಿದ್ರಿ ಜನಸಾಮಾನ್ಯರು. ಅದ್ರ ಜೊತೆಗೆ ಮಧ್ಯಕಾಲದಲ್ಲಿ ಪರ್ಷಿಯನ್ ಭಾಷೆಗಳು ಪ್ರಮುಖವಾದವು. ನಂತರ ಬ್ರಿಟಿಷರು ಬಂದ ಮೇಲೆ ಇಂಗ್ಲೀಷ್ ಭಾಷೆ ಆವಾಗಲೂ ಇತ್ತು, ಇವಾಗಲೂ ಇದೆ. ಅದರ ನಂತರ ಇತ್ತೀಚಿನ ಕಾಲದಲ್ಲಿ ಹಿಂದಿ ಆ ಪಾತ್ರವನ್ನು ನಿರ್ವಹಿಸ್ತದೆ. ಮುಸ್ಲಿಮರು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಸಮ್ಮಿಶ್ರ ಸಂಸ್ಕೃತಿ ಮೂಡಿ ಬಂತರಿ. ಅದರ ಜೊತೆಗೆ ನಾವೇನು ಮಾಡಿದ್ವಿ ಸಹನೆ ಮತ್ತು ಸಹಬಾಳ್ವೆಯಿಂದ ಇವತ್ತಿಗೂ ಕೂಡ ನಾವೇನು ಮಾಡಿದ್ವಿ ಅದನ್ನು ಮೈಗೂಡಿಸ್ಕೊಂಡು ಇವತ್ತು ನಾವು ಎಲ್ಲರೂ ಒಂದಾಗಿ ನಡೀತಾ ಇದ್ವಿ. ಜೊತೆಗೆ ನಮ್ಮಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳನ್ನು ನೋಡ್ಕೋಬೋದು ನಾವು. ನೋಡ್ರಿ ನಮ್ಮಲ್ಲಿ ಬಹಳಷ್ಟು ಧರ್ಮಗಳು ಇದ್ದರು, ಜಾತಿ ಪಂಥ ಪಂಗಡಗಳು ಇದ್ದರೂ ಕೂಡ ಜನರು ಏನು ಮಾಡ್ತಾರೆ ಸೌಹಾರ್ದತೆಯಿಂದ ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ. ಪರಸ್ಪರ ಏನು ಮಾಡ್ತಾರೆ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಜನ ಏನು ಮಾಡ್ತಾರೆ ಭಾಗವಹಿಸ್ತಾರೆ ಮತ್ತು ಸಹ ಭೋಜನವನ್ನು ಕೂಡ ಮಾಡ್ತಾರೆ. ಇದು ನಮ್ಮನ್ನು ಏನು ಮಾಡ್ತಾರೆ ಏಕತೆಯನ್ನು ಮೂಡಿಸ್ತದೆ. ಕೆಲವೊಂದಿಷ್ಟು ಬದಲಾವಣೆಗಳೇನ್ರಿ ಸಂವಿಧಾನ ಮತ್ತು ಸರ್ಕಾರದ ನೀತಿ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಜಾಗತೀಕರಣದ ಪರಿಣಾಮಗಳು, ಧರ್ಮ ಹಾಗೂ ಜಾತಿಗಳ ವ್ಯತ್ಯಾಸವನ್ನು ಕಡಿಮೆ ಮಾಡಿರಿ. ಅದ್ರ ಜೊತೆಗೆ ನೋಡ್ರಿ ಆಹಾರ, ಉಡುಗೆ ತೊಡುಗೆ, ಸಂಪ್ರದಾಯ ಪದ್ಧತಿಗಳು ಮುಂತಾದವುಗಳು ಏನು ಮಾಡಿದವು ನಮ್ಮನ್ನು ಭಾಳಷ್ಟು ಏನು ಆ ರೀತಿಯಾಗಿ ಭಿನ್ನವಿಲ್ಲ. ಎಲ್ಲರಲ್ಲೂ ನಾವು ಏನು ಮಾಡ್ತೀವಿ ಒಂದೇ ರೀತಿಯಾಗಿ ನಾವು ಕಾಣ್ತೀವಿ. ಈಗ ಬರ್ರಿ ಕರ್ನಾಟಕ ಇತಿಹಾಸ ಇದು ಏನು PTK ಅಂದರೆ ಕರ್ನಾಟಕ ಇತಿಹಾಸವನ್ನು ನೋಡೋಣ್ರಿ. ನೋಡ್ರಿ ಕರ್ನಾಟಕ ಏನು ದಕ್ಷಿಣ ಭಾರತದ ಒಂದು ರಾಜ್ಯವಾಗಿದೆ. ಇಲ್ಲಿ ಕನ್ನಡ ಮಾತನಾಡುವ ಜನರು ಜಾಸ್ತಿ ಇದ್ದಾರೆ. ನೋಡ್ರಿ ನಮ್ಮ ಉತ್ತರದಾಗ ಏನದ ಮಹಾರಾಷ್ಟ್ರ ಅದ ರೀ, ಗೋವಾ ಅದ, ಪಶ್ಚಿಮದಾಗ ಅರಬ್ಬಿ ಸಮುದ್ರ ರೀ, ದಕ್ಷಿಣದಾಗ ಕೇರಳ, ತಮಿಳುನಾಡು, ಪೂರ್ವದಲ್ಲಿ ಏನದ ಆಂಧ್ರ ಪ್ರದೇಶಗಳಿಂದ ಇದೆ ರೀ. ಒಂದು ಶ್ರೀ ವಿಜಯ ಅಂತೇಳಿ ಒಬ್ಬ ಕವಿ ರೀ, ನೃಪತುಂಗನ ಕಾಲದಾಗ ಇರ್ತಾನೋ ಒಂದು ಕೃತಿಯನ್ನು ಬರ್ತಾನೆ ಕವಿರಾಜ್ಯ ಮಾರ್ಗ. ಅದರಲ್ಲಿ ಏನು ಬರ್ತಾನೆ ಅಂದ್ರೆ
ನಮ್ಮ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿಯಿಂದ ಹಿಡಿದು ಉತ್ತರದಲ್ಲಿ ಗೋದಾವರಿ ನದಿವರೆಗೆ ಏನಾಗಿತ್ತು ಇತ್ತು ಅಂತೇಳಿ ಅಂತಾನ್ರಿ ಅವನು. ಅದ್ರ ಜೊತೆಗೆ ನೋಡ್ರಿ ಇತಿಹಾಸಕಾರರು ಕರ್ನಾಟಕ ಒಂದು ಶಬ್ದದ ಬಗ್ಗೆ ಈ ರೀತಿ ಏನು ವಿಭಿನ್ನವಾದ ಸಿದ್ಧಾಂತಗಳು ಇದ್ರು. ಅವರಲ್ಲಿ ನೋಡ್ರಿ ಏನಂದ್ರೆ ಹೆಂಗೆ ಬಂದಿತ್ತು ಅಂತೇಳಿ ಅವ್ರು ಹೇಳಿದರು. ಅದರಲ್ಲಿ ಏನು ಕೆಲವರು ಜನಾಂಗದಿಂದ ಬಂದಿತ್ತು ಅಂತ ಹೇಳಿದರೆ, ಕೆಲವರು ಏನಂದ್ರೆ ಕುಲದಿಂದ ಬಂದಿತ್ತು ಅಂತೇಳಿ ಹೇಳ್ತಾರೆ. ಏನು ನಾಡಿನಿಂದಲೇ ಜನರಿಗೆ ಹೆಸರು ಬಂತಂತೇಳಿ ಹೇಳೋರು ಏನಂದ್ರೆ ಕರ್ನಾಟಕ ಎಂಬ ಶಬ್ದ ಏನು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಮೊಟ್ಟ ಮೊದಲ ಉಲ್ಲೇಖವಾಗಿದೆ. ಅದರ ಜೊತೆಗೆ ತಮಿಳು ಗ್ರಂಥವಾದ ಶಿಲ್ಪಾದಿಗಾರಂ ಎಂಬ ಪದದ ಒಂದು ಏನು ಗ್ರಂಥ ಇದೆ. ಅದರಲ್ಲಿ ನಮ್ಮನ್ನು ಕರುನಾಡರ್ ಅಂತೇಳಿ ಕರೀತಾನ್ರಿ ಇಲ್ಲಿ ಕವಿ. ಅದ್ರ ಜೊತೆಗೆ ವೆಲ್ವಿಕುಡಿ ತಾಮ್ರಪಟದಲ್ಲಿ ನಮ್ಮನ್ನು ಏನಂತೇಳಿ ಕರೀತಾರೆ ಅಂದ್ರೆ ಕರುನಾಡಗನ್ ಎಂಬ ಹೆಸರಿನ ಒಂದು ಉಲ್ಲೇಖವಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ರಿ ತಮಿಳುನಲ್ಲಿ ನಮಗೆ ನೋಡ್ರಿ ಈ ರೀತಿಯಾಗಿ ಕರುನಾಡು ಕಮಿತ್ನಾಡು ಅಂತೇಳಿನೂ ಕುಡಿತಾರೆ. ಅದ್ರ ಜೊತೆಗೆ ಶಬಾ ಜೋಶಿ ಅವರ ಪ್ರಕಾರ ಏನಂದ್ರೆ ಕರ್ನಾಟಕ ಎಂಬ ಪದ ಏನಂದ್ರೆ ಸಂಸ್ಕೃತ ಒಂದು ಪದ ಅಂತ ಹೇಳ್ತಾರೆ. ಏನ್ರಿ ಕನ್ ಪ್ಲಸ್ ನಾಡು ಅಥವಾ ಕನ್ನಾಡು ಎಂಬ ಪದದಿಂದ ಬಂದಿದೆ ಅಂತೇಳಿ ಅಂತಾರೆ. ಕನ್ ಅಂದ್ರೆ ಏನು ಜನಾಂಗದ, ನಾಡು ಅಥವಾ ಭೂಮಿಯೇ ಕನ್ನಾಡು ಅಂತೇಳಿ. ದ.ರಾ ಬೇಂದ್ರೆ ಅವರ ಪ್ರಕಾರ ಏನಂದ್ರೆ ಡಾಕ್ಟರ್ ದ.ರಾ ಬೇಂದ್ರೆ ಅವರ ಪ್ರಕಾರ ಏನಂದ್ರೆ ಕನ್ನರು ಮತ್ತು ನಾಟರು ಎಂಬ ಎರಡೂ ಜನಾಂಗಗಳ ಒಂದು ಹೆಸರನ್ನು ಕೂಡಿ ಕರ್ನಾಟರ್ ಎಂದಾಗಿ ಅದರ ಸಂಸ್ಕೃತ ರೂಪವೇನಾಗಿತ್ತು ಕರ್ನಾಟಕ ಅಂತೇಳಿ. ಅಂದರೆ ಕರ್ನಾಡು ಅಥವಾ ಕರಿ ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಎಂದು ಅರ್ಥೈಸಲಾಗಿದೆ. ಕರುನಾಡು ಎಂದರೆ ಕರು ಪ್ಲಸ್ ನಾಡು. ಕರು ಎಂದರೆ ಎತ್ತರದ ನಾಡು ಅಥವಾ ಭೂಮಿ. ಕೆಲವು ವಿದ್ವಾಂಸರು ಕಮ್ಮಿತ ನಾಡು ಅಂತ ತಿಳ್ಕೊಂಡು ಕರೀತಾರೆ. ಕಮ್ಮಿತ ನಾಡು ಅಂದರೆ ಸುವಾಸನೆಯುಕ್ತವಾದ ನಾಡು ಅಥವಾ ಶ್ರೀಗಂಧದ ನಾಡು ಅಂತೇಳಿ ಕೂಡ ಕರೀತಾರೆ. ಕರುನಾಡು ಏನು ಭೂಮಿಗೆ ಹೆಸರಾದರೆ ಕರುನಾಡರ್ ಎಂಬುದು ಜನರ ಒಂದು ಹೆಸರಾಗಿ ಬಳಕೆಯಾಗಿದೆ ರೀ. ಕರುನಾಡು ಭೂಮಿಗೆ ಸಂಬಂಧಪಟ್ಟಂಗಿದ್ರೆ ಕರುನಾಡರ್ ಅಂದ್ರೆ ಜನಾಂಗಕ್ಕೆ ಸಂಬಂಧಪಟ್ಟಂಗೈತೆ. ಹಾಗಾಗಿ ಹೇಳ್ಬೇಕಂದ್ರೆ ಕನ್ನಡ ಎಂಬುದು ನಾಡು, ಜನ, ಭಾಷೆ ಎಲ್ಲವನ್ನು ಒಳಗೊಂಡಿದೆ ಅಂತೇಳಿ ಹೇಳ್ಬಿಡ್ತೀವಿ ನಾವು. ಹೌದಾ? ಕರ್ನಾಟಕ ಅಂದರೆ ಪರ್ಯಾಯವಾಗಿ ನಾವು ಏನು ಕರ್ನಾಟಕ ಕನ್ನಡಿಗ ಮತ್ತು ಕನ್ನಡ ಅಂತೇಳಿ ನಾವು ಕರೆದು ಬಿಡ್ತೀವಿ ಕನ್ನಡ ಅಂದ್ರೆ. ಹೌದಾ? ನೋಡ್ರಿ ಕರ್ನಾಟಕದ ಒಂದು ವ್ಯಾಪ್ತಿಯನ್ನು ಅದರ ಆಳಿದ ರಾಜ್ಯದ ಸಾಮರ್ಥ್ಯವನ್ನು ಅವಲಂಬಿಸಿದೆ. ವಿಶಾಲ ಮತ್ತು ಸಂಕುಚಿತವು ಒಂದೊಂದು ಸಲ ಆಗಿದೆ. ಕಡಲ ತೀರಗಳಿದ್ದು, ಪಶ್ಚಿಮ ಘಟ್ಟಗಳಿದ್ದು ಅಂದರೆ ಸಹ್ಯಾದ್ರಿ ಅಂತೇಳಿ ಕರಿತೀವಿ. ಮಲೆನಾಡು ಮತ್ತು ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಾಗಿದ್ರಿ. ಜೊತೆಗೆ ಇವೇನು ನಮ್ಮ ಇತಿಹಾಸವನ್ನು ರೂಪಿಸಲು ಪ್ರಮುಖ ಪಾತ್ರವನ್ನು ವಹಿಸ್ತಾವ್ರಿ ಈ ಒಂದು ಅಂಶಗಳು. ಹೌದಾ? ಜೊತೆಗೆ ನೋಡ್ರಿ ಇಲ್ಲಿ ಯಾವ್ಯಾವ ಒಂದು ರಾಜ್ಯ ಮನೆತನಗಳು ಆಳಿದಾವ ಅಂದ್ರೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು, ಮೈಸೂರಿನ ಒಡೆಯರು ಮುಂತಾದವರು ಇಲ್ಲಿ ಏನು ಮಾಡಿದರು ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ದಾರೆ. ಮತ್ತು ವಿಶೇಷವಾದಂಥ ಕೊಡುಗೆಯನ್ನು ಅವರೇನು ನೋಡಿದರು. ಏನು ಅದು ಅವರೇನಂದ್ರೆ ಆಡಳಿತ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ, ಆರ್ಥಿಕ, ಧಾರ್ಮಿಕ ಕ್ಷೇತ್ರಗಳಿಗೆ ಅವರು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ ರಾಷ್ಟ್ರೀಯ ಒಂದು ಚಳವಳಿಗಳಲ್ಲೂ ಕೂಡ ಕರ್ನಾಟಕ ಒಂದು ಮುಖ್ಯ ಪಾತ್ರವನ್ನು ವಹಿಸಿದೆ. ಏನು ಬ್ರಿಟಿಷ್ ವಿರೋಧಿ ಸಶಸ್ತ್ರ ಬಂಡಾಯಗಳು ಕೂಡ ನಡೆದಿವೆ. ಕನ್ನಡಿಗರು ಮಹಾತ್ಮ ಗಾಂಧೀಜಿಯವರನ್ನು ಮತ್ತು ರಾಷ್ಟ್ರೀಯ ಚಳವಳಿಯನ್ನು ಬೆಂಬಲಿಸಿದರು ಅಂತ ನಾವು ಇಲ್ಲಿ ತಿಳ್ಕೊಬೋದು. ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಭಾರತೀಯ ಪರಂಪರೆಯ ಸಮಾನ ಮತ್ತು ಅವಿಭಾಜ್ಯ ಅಂಗ ಅಂತೇಳಿ ಕರಿಬೋದು. ಕನ್ನಡ ಭಾಷೆಯು ಭಾರತದ 4 ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು ಅಂತೇಳಿ ಏನು ಕರೀತಾರಲ್ಲ ಅದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ನಾವು ತಿಳ್ಕೊಬೇಕು. ನೋಡಿರಿ ಇದು ನಮ್ಮ ಭಾರತ, ಇದು ನಮ್ಮ ಕರ್ನಾಟಕ ರೀ. ಇವತ್ತು 31 ಜಿಲ್ಲೆಗಳು ನಮ್ಮ ಒಂದು ರಾಜ್ಯದೊಳಗೆ ಇದಾವೆ ರೀ. ಇದು ನಮ್ಮ ಕರ್ನಾಟಕದ ಒಂದು ಏನಂದ್ರೆ ಏನಂತೇಳಿ ಕರಿತೀವಿ ಅಂದ್ರೆ ಭೌಗೋಳಿಕ ವಿಭಾಗಗಳು ರೀ. ನೋಡಿರಿ ಇದನ್ನೇನಂತೀವಿ ಕರಾವಳಿ ಪ್ರದೇಶ ಅಂತೇಳಿ ಕರಿತೀವಿ, ಇದನ್ನು ಮಲೆನಾಡು ಪ್ರದೇಶ ಅಂತೇಳಿ ಕರಿತೀವಿ. ಈ ಏನು ಭಾಗ ಇದೆಲ್ಲ ಎರಡೂ ಭಾಗಗಳನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಬಯಲು ಪ್ರದೇಶ. ಇದು ಉತ್ತರದ ಬಯಲು ಪ್ರದೇಶ, ಇದು ದಕ್ಷಿಣದ ಬಯಲು ಪ್ರದೇಶ ಅಂತೇಳಿ ಕರಿತೀವಿ. ಹೌದಾ? ಈಗ ಬರ್ರಿ ಭಾರತದ ಇತಿಹಾಸದ ಮೂಲ ಆಧಾರಗಳು ರೀ. ಮೂಲ ಆಧಾರಗಳಿಗೆ ನೋಡ್ರಿ, ಮೂಲ ಆಧಾರಗಳೇ ಇಲ್ಲದ ಇತಿಹಾಸ ಇಲ್ಲ. ಇತಿಹಾಸ ಇಲ್ಲ ಅಂದ್ರೆ ಮೂಲ ಆಧಾರಗಳಿಲ್ಲದ ನಾವು ಏನಂತೇಳಿ ಕರಿಬೋದು ಅಂದರೆ ಇತಿಹಾಸನೇ ಇಲ್ಲ ಅಂತೇಳಿ ಕರಿಬೋದು. ಅಂದ್ರೆ ಮೂಲ ಆಧಾರಗಳು ಬೇಕೇ ಬೇಕ್ರಿ. ಮೂಲಾಧಾರಗಳು ಬೇಕೇ ಬೇಕು. ಮೂಲಾಧಾರಗಳು ಏನದಪ್ಪ ಅಂದ್ರೆ ಹಿಂದೆ ನಡೆದಂಥ ಒಂದು ಘಟನೆಗಳನ್ನು ಒಂದು ಅಧ್ಯಯನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನಗಳು ರೀ. ಮೂಲಾಧಾರಗಳಲ್ಲಿ ಏನಿರ್ತದ ಅನ್ವೇಷಣೆ ಇರ್ಬೋದು, ಸಂಗ್ರಹಣೆ ಇರ್ಬೋದು, ಅರ್ಥೈಸಿಕೆ ಇರ್ಬೋದು ರೀ. ಹೌದಾ? ಇವೆಲ್ಲವುಗಳು ಏನು ಒಂದು ದೊಡ್ಡ ಸವಾಲುಗಳಾಗಿರ್ತಾವೆ ರೀ. ಮೂಲಾಧಾರಗಳಿಲ್ಲದೆ ಐತಿಹಾಸಿಕ ಘಟನೆಗಳು ಬರೀ ಊಹೆಗಳಾಗ್ತಾವೆ ರೀ ಅಥವಾ ಕಾಲ್ಪನಿಕ ಕಥೆಗಳಾಗ್ತವೆ.
ಭಾರತ ಮತ್ತು ಕರ್ನಾಟಕ ಇತಿಹಾಸಗಳ ಅಧ್ಯಯನಕ್ಕೆ ವಿವಿಧ ಮೂಲಾಧಾರಗಳು ಇವೆ. ಅದರಲ್ಲೂ ಭಾರತೀಯ ಐತಿಹಾಸಿಕ ಪ್ರಜ್ಞೆ ಕೊರತೆ ಇರೋದು ಎದ್ದು ಕಾಣ್ತದೆ ರೀ. ಭಾರತದಲ್ಲಿ ಐತಿಹಾಸಿಕ ಪ್ರಜ್ಞೆ ಇರೋದು ಎದ್ದು ಕಾಣ್ತದೆ. ಹೌದಾ? ಪ್ರಾಚೀನ ಭಾರತದ ಭಾಷೆಗಳಾದ ಸಂಸ್ಕೃತ, ಪಾಲಿ, ಪ್ರಾಕೃತ ಇನ್ನೂ ಅನೇಕ ಭಾಷೆಗಳಲ್ಲಿ ಮತ್ತು ಖುರೋಷ್ಠಿ ಮತ್ತು ಬ್ರಾಹ್ಮಿ ಮುಂತಾದ ಒಂದು ಲಿಪಿಗಳಲ್ಲಿ ಏನದ ಪರಿಪೂರ್ಣ ಜ್ಞಾನವಿಲ್ಲದೆ ಭಾರತೀಯ ಇತಿಹಾಸವನ್ನು ರಚಿಸುವುದು ಏನಾಗ್ತದೆ ಅಂದ್ರೆ ನಮಗೆ ಇವುಗಳ ಒಂದು ಜ್ಞಾನ ಬೇಕೇ ಬೇಕಂದ್ರೆ ನಮ್ಮ ಇತಿಹಾಸವನ್ನು ರಚನೆ ಮಾಡ್ಲಾಕ. ಹಾಗಾಗಿ ಇದೇನಾಗ್ತದೆ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಭಾಳ ಕಠಿಣ ಆಗ್ಯದ. ಅದ್ರ ಜೊತೆಗೆ ನೆಕ್ಸ್ಟು ನೋಡ್ರಿ, ಭಾರತದ ಇತಿಹಾಸ ರಚನೆಗೆ ಮೂಲಾಧಾರಗಳನ್ನು ಇತಿಹಾಸವನ್ನು ಒಂದು ಏನು ಮಾಡ್ತೀವಿ ಅಂದರೆ ನಾವು ಎರಡು ಭಾಗಗಳಲ್ಲಿ ಒಂದು ಇದೆ ಏನು ಮಾಡ್ಬೋದು, ಒಂದು ಇತಿಹಾಸವನ್ನು ನಾವೇನಂತೇಳಿ ಕರಿಬೋದು ಅಂದರೆ ಒಂದು ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸ ಕಾಲವಂತೇಳಿ ಕರಿತೀವಿ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ನಾವೇನಂತೇಳಿ ಕರಿತೀವಿ, ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರಿತೀವಿ. ಇದನ್ನು ನೋಟ್ ಡೌನ್ ಮಾಡ್ಕೊರಿ, ಕ್ವಶನ್ ಕೇಳುವಂಥ ಚಾನ್ಸಸ್ ಇರ್ತದೆ. ಏನು ಇತಿಹಾಸ ಪೂರ್ವ ಕಾಲ ಅಂದರೆ ಏನ್ರಿ, ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲ ಅಂದರೆ ಇಲ್ಲದೇ ಇರುವಂಥದ್ದು, ಲಿಖಿತವಾಗಿ ಇಲ್ಲದೇ ಇರುವಂಥದ್ದು, ಬರವಣಿಗೆ ರೂಪದಲ್ಲಿ ಇಲ್ಲದೇ ಇರುವಂಥಕ್ಕೆ ನಾವೇನಂತೇಳಿ ಕರಿತೀವಿ, ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರಿತೀವಿ. ಯಾವ ಲಿಖಿತ ಮೂಲಾಧಾರಗಳು ಲಭ್ಯ ಆದವು ಆ ಕಾಲವನ್ನು ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಸೊ ಇದರೊಳಗೆ ನಾವು ಏನು ಮಾಡ್ತೀವಿ, ಇತಿಹಾಸ ಕಾಲವನ್ನು ಎರಡು ಗುಂಪುಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು, ಇನ್ನೊಂದು ಸಾಹಿತ್ಯ ಆಧಾರಗಳು. ಸೊ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂದರೆ ಏನಂದ್ರೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಿಗೆ ನಾವೇನಂತೇಳಿ ಕರಿತೀವಿ, ಪುರಾತತ್ವ ಮೂಲಾಧಾರಗಳು ಅಂತೀವಿ. ಇವುಗಳಲ್ಲಿ ಮುಖ್ಯವಾಗಿ ಉತ್ಖನನ ಉತ್ಖನನ ಮೂಲಕ ಏನು ಸಿಗ್ತಾವಲ್ಲ ವಸ್ತುಗಳು, ಅವೆಲ್ಲ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರ್ಮಿಕ ಕಾಲದ ಶಿಲಾಸಾಧನೆಗಳನ್ನು ಒಳಗೊಂಡಿದೆ. ಇಲ್ಲೇನು ಮೂಲಾಧಾರಗಳಲ್ಲಿ ಏನಿಲ್ಲ, ಲಿಖಿತವಾಗಿ ದಾಖಲೆಗಳು ಲಭ್ಯವಿಲ್ಲ. ಹೌದಾ? ಇನ್ನು ಅದ್ರ ಜೊತೆಗೆ ನಾಣ್ಯಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ ಇತಿಹಾಸವನ್ನು ರಚಿಸಲಿಕ್ಕೆ. ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡಗಳು, ಅವಶೇಷಗಳು, ಮಡಿಕೆಗಳು, ಗೃಹೋಪಯೋಗಿ ವಸ್ತುಗಳು, ಜೇಡಿಮಣ್ಣಿನ ಮೂರ್ತಿಗಳು, ಪಳವಳಿಕೆಗಳು, ಆಯುಧಗಳು, ಚಿತ್ರಗಳು, ಇವೆಲ್ಲ ಏನು ಭಾಳ ಪ್ರಮುಖವಾದಂಥ ಏನು ಪುರಾತತ್ವ ಮೂಲಾಧಾರಗಳಾಗಿವೆ. ಹೌದಾ? ಅದರಲ್ಲಿ ನೋಡ್ರಿ, ಪೂರ್ತಿ ಒಂದು ಮೂಲಾಧಾರಗಳನ್ನು ಎರಡು ಇದರೊಳಗೆ ನಾವು ಇದನ್ನು ಮಾಡ್ಬೋದು. ಒಂದು ಬರವಣಿಗೆ ಅಥವಾ ಸಾಹಿತ್ಯ, ಇನ್ನೊಂದೇನು ಪ್ರಾಕೃತಿಕ. ಹೌದಾ? ಅದರೊಳಗೆ ಬರವಣಿಗೆ ಒಳಗೆ ಅಥವಾ ಸಾಹಿತ್ಯಕ್ಕೆ ಒಳಗೆ ನಾವು ಮತ್ತೆ ಎರಡು ಮಾಡ್ತೀವಿ, ಒಂದು ಬರೆದಿರುವಂಥದ್ದು, ಇನ್ನೊಂದೇನು ಬಾಯಿಪಟದಲ್ಲಿ ಇರ್ತಕ್ಕಂಥದ್ದು, ಹೌದಾ, ಓರಲ್ ಲಿಟ್ರೇಚರ್. ಹೌದಾ? ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಈಗ ಮೊದಲು ಏನು ಮಾಡೋಣ, ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ಅದರೊಳಗೆ ಫಸ್ಟ್ ಬರುವಂಥದ್ದು ಉತ್ಖನನ ಅಂದರೆ ಈ ರೀತಿಯಾಗಿ ಇರ್ತಾವೆ ನೋಡ್ರಿ. ಹೌದಾ? ಭೂಮಿಯನ್ನು ಅಗೆಯುವಂಥ ಕೆಲಸ ಮಾಡುವಂಥದ್ದು ನೋಡ್ರಿ. ಏನಂತೇಳಿ ಮೂಲಾಧಾರಗಳನ್ನ ಏನು ಮಾಡ್ತಾರೆ, ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗೇತವನ್ನು ಉತ್ಖನನ ಎಂದು ಕರೆಯುತ್ತಾರೆ. ಇದಕ್ಕೆ ನೀವು ನೆನಪಿಟ್ಕೋಬೇಕ್ರಿ, ಇದು 1 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು 1 ಮಾರ್ಕ್ಸಿಗೆ. ಹೌದಾ? ನಾವು ಇದನ್ನು ಏನು ಮಾಡ್ತೀವಿ, ಯಾಕಂದ್ರೆ ಈ ಕಾಲದಲ್ಲಿ ನಮಗೇನಿಲ್ಲ ಯಾವುದೇ ರೀತಿಯಾದ ಬರವಣಿಗೆ ರೂಪದಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನು ಬರವಣಿಗೆ ರೂಪದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಗಳು ಇಲ್ಲಿ ಲಭ್ಯವಿಲ್ಲ. ಅದಕ್ಕಾಗಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಸಿಂಧು ನಾಗರಿಕತೆ ನಮಗೇನು ಈ ಅಧ್ಯಯನಕ್ಕೆ ಮಾತ್ರ ಆಧಾರವಾಗಿದೆ ರೀ. ಇದರ ಜೊತೆಗೆ ಚಂದ್ರಗಿರಿ, ತಿರುನೆಲ್ವೇಲಿ, ಮಧುರೆ, ಆರ್ಕೆಮೀಡು ಮುಂತಾದವುಗಳಲ್ಲಿ ಉತ್ಖನನಗಳನ್ನ ನಾವು ಮಾಡಿರ್ಬೋದು ರೀ. ಯಾವುದು ಶಿಲಾಯುಗ ಸಂಸ್ಕೃತಿ ಬಗ್ಗೆ ತಿಳುವಳಿಕೆಗಳು. ಅದರ ಜೊತೆಗೆ ಅಂಕುರ್ ವಾಟ್, ಇದೇನದು ಕಾಂಬೋಡಿಯಾ ದೇಶದೊಳಗಿದೆ ರೀ. ಅದರ ಜೊತೆಗೆ ಬೊರೋಬುದೂರ್, ಇದು ಏನಿದೆ ಜಾವಾ ಅನ್ನೋ ಒಂದು ದೇಶದೊಳಗಿದೆ. ತಕ್ಷಶಿಲಾ, ಗಯಾ, ಪಾಟ್ಲಿಪುತ್ರ, ಹಂಪಿ, ಇವುಗಳೇನು ಕೂಡ ನಾವೇನು ಮಾಡಿದ್ವಿ ಅಂದ್ರೆ ಉತ್ಖನನಗಳನ್ನ ಮಾಡಿದ್ದೀವಿ. ಅದರ ಜೊತೆಗೆ ಇವುಗಳಿಂದ ನಾವೇನು ಮಾಡಿದ್ವಿ ಅಂದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಕುರಿತು ನಾವು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಈ ಉತ್ಖನನ ಸಂದರ್ಭದಲ್ಲಿ ನಾವೇನು ದೊರೆತವಲ್ರಿ ಪುರಾತತ್ವ ಪಳವಳಿಕೆಗಳನ್ನು ನಾವೇನು ಮಾಡ್ತೀವಿ, ಕಾರ್ಬನ್ 14 ಮತ್ತು ಪೊಟ್ಯಾಸಿಯಂ ಒಂದು ವಿಧಾನದಿಂದ, ಒಂದು ವೈಜ್ಞಾನಿಕ ಒಂದು ವಿಧಾನದಿಂದ ನಾವೇನು ಮಾಡ್ತೀವಿ, ಅದನ್ನು ಪರೀಕ್ಷೆಗಳು ಒಳಪಡಿಸಿ ಅದರ ಪ್ರಾಚೀನತೆಯಿಂದ ನಾವೇನು ಮಾಡ್ತೀವಿ, ತಿಳಿದುಕೊಳ್ತೀವಿ. ಹೌದಾ? ಅದಕ್ಕೆ ಉದಾಹರಣೆಗಳು ನೋಡ್ರಿ, ಈ ರೀತಿಯಾಗಿ ಉತ್ಖನನವನ್ನು ಮಾಡ್ತಾರೆ. ಭಾಳ ಸೈಂಟಿಫಿಕ್ ಒಂದು ಮೆಥಡ್ ಒಳಗೆ ಮಾಡ್ತಾರೆ, ಅಂದರೆ ವೈಜ್ಞಾನಿಕ ಒಂದು ವಿಧಾನದೊಳಗೆ ಇದನ್ನು ಮಾಡ್ತಾರೆ, ಕೈಗೊಳ್ತಾರೆ ನೋಡ್ರಿ ಈ ರೀತಿಯಾಗಿ. ಹೌದಾ? ಇವೆಲ್ಲ ಏನು ಉತ್ಖನನ. ನೆಕ್ಸ್ಟ್ ಏನು ಸ್ಮಾರಕಗಳು.
ನೋಡ್ರಿ, ಇತಿಹಾಸದ ಒಂದು ಮಹತ್ವದ ಏನು ನಿವೇಶನಗಳು ಮತ್ತು ರಚನೆಗಳಿಗೆ ನಾವು ಅವುಗಳಿಗೆ ಏನಂತೂ ಮಹತ್ವವನ್ನು ನೀಡ್ತೀವಿ. ನೋಡಿರಿ, ಮತ್ತು ಜೊತೆಗೆ ಏನು ಕೋಟೆಗಳು, ಅರಮನೆಗಳು, ಗುಹೆಗಳು, ಗುಡಿಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಇವೆಲ್ಲ ನಮಗೆ ಏನು ಮಾಡ್ತಾವೆ, ಇತಿಹಾಸದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾವೆ. ಅಜಂತ, ಎಲ್ಲೋರ, ಖಜುರಾಹೋದಲ್ಲಿನ ಗುಹೆಗಳು, ಕೊನಾರ್ಕ್, ಬೇಲೂರು, ಹಳೇಬೀಡು, ಹಂಪಿಗಳಲ್ಲಿರ್ತಕ್ಕಂಥ ಗುಡಿಗಳು ಮತ್ತು ಬುದ್ಧ, ಗೊಮ್ಮಟೇಶನ ಮೂರ್ತಿಗಳು ಇವೆಲ್ಲ ಏನು ಮಾಡ್ತಾವೆ ನಮ್ಗೆ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿದುಕೊಳ್ಳೋಕೆ ಏನು ಮಾಡ್ತಾವೆ ನಮ್ಗೆ ಸಹಾಯ ಮಾಡ್ತಾವ್ರಿ, ಸಹಾಯ ಮಾಡ್ತಾವೆ. ನೆಕ್ಸ್ಟ್ ಏನಂದ್ರೆ ಶಾಸನಗಳು ಬಗ್ಗೆ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಏನು ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಬರುವಂಥದ್ದು ಯಾವುದು ರೀ, ಶಾಸನಗಳು ರೀ. ಹೌದಾ, ನೆಕ್ಸ್ಟ್ ಬರುವಂಥದ್ದು ಯಾವುದು, ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ಈಗ ಏನು ಮಾಡೋಣ ಅಂದ್ರೆ ಶಾಸನಗಳು, ಅದ್ರ ಜೊತೆಗೆ ನಾಣ್ಯಗಳ ಬಗ್ಗೆನೂ ನಾವು ತಿಳ್ಕೊಳ್ಬೇಕಾಗಿತ್ತು. ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ರೀ. ನಾಣ್ಯಗಳು ಅದಾದಮೇಲೆ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ ರೀ. ಹೌದಾ, ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಾರಂಭ ಮಾಡೋಣ. ಹೌದೇ, ನಾಣ್ಯಗಳ ಒಂದು ಇಲ್ಲಿ ಒಂದು ಅಧ್ಯಯನ ಏನು ಮಾಡೋದು, ನಾಣ್ಯಗಳ ಬಗ್ಗೆನೂ ನಾವು ಅಧ್ಯಯನ ಮಾಡೋದಕ್ಕೆ ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ. ನಾಣ್ಯಗಳು ಏನು ಮಾಡ್ತಾವೆ ಅಂದ್ರೆ ನಮಗೆ ಕಾಲ, ರಾಜ್ಯವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳ ಬಗ್ಗೆ ತಿಳಿವಳಿಕೆ ನಮಗೆ ಏನು ಮಾಡ್ತಾವೆ, ಸಹಾಯ ಮಾಡ್ತಾವೆ. ಅದ್ರ ಜೊತೆಗೆ ನಮಗೇನು ಇದು ಮಾಹಿತಿ ನೀಡ್ತಾವೆ ಅಂದ್ರೆ ಆಗಿನ ಕಾಲದ ಜನರ ಲೋಹ ವಿದ್ಯೆ, ಕಲಾಕೌಶಲ್ಯ, ಆ ರಾಜರಿಗೆ ಇರ್ತಕ್ಕಂಥ ಬಿರುದುಗಳು, ವ್ಯಾಪಾರ ಸಂಬಂಧಗಳು, ರಾಜ್ಯದ ಒಂದು ಗಡಿಗಳ ಬಗ್ಗೆನೂ ಇದು ಏನು ಮಾಡ್ತದೆ, ಮಾಹಿತಿಯನ್ನು ನೀಡ್ತದೆ. ನಮಗೆ ಗುಪ್ತ ಕಾಲದಾಗ ಶಾತವಾಹನ, ಯಾದವ, ವಿಜಯನಗರ ಮುಂತಾದ ಒಂದು ರಾಜ್ಯರ ಕಾಲದಾಗಿಂದ್ರೆ ಏನಾಗಿದೆ, ನಾಣ್ಯಗಳು ಸಿಕ್ಕಿದಾವೆ ಮತ್ತು ಅವು ಏನು ಮಾಡ್ತಾವೆ ನಮಗೆ ಅವುಗಳ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನೀಡ್ತಾವೆ ರೀ. ನೋಡಿರಿ, ಒಂದು ವೇಳೆ ಒಂದು ದೇಶದ ನಾಣ್ಯ ಇನ್ನೊಂದು ದೇಶದಾಗ ಏನಾದ್ರು ಸಿಕ್ಕ್ಯದಂದ್ರೆ ಅದು ಏನು ಮಾಡ್ತದೆ ಅಂದ್ರೆ ಆ ಎರಡೂ ದೇಶಗಳ ನಡುವೆ ಇರ್ತಕ್ಕಂಥ ವಾಣಿಜ್ಯ ಸಂಬಂಧಗಳನ್ನು ನಮಗೆ ಏನು ಮಾಡ್ತಾವೆ, ತಿಳಿಸ್ತಾವೆ. ನೋಡಿರಿ, ಭಾರತದಲ್ಲಿ ಕೆಲವೊಬ್ಬರು ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನು ಬಳಸ್ತಿದ್ವಿ. ಇಲ್ಲಿ ನೋಡಿರಿ ಒಂದಿಷ್ಟು ನಾಣ್ಯಗಳದಾವು. ಸಮುದ್ರಗುಪ್ತನ ಕಾಲದಲ್ಲಿ ಬಂಗಾರದ ನಾಣ್ಯಗಳು ಇದ್ದವು, ಬೆಳ್ಳಿ ನಾಣ್ಯಗಳು ಇದ್ದವು. ಇದೇನು ಎಕ್ಸಾಂಪಲ್ ರೀ. ನೆಕ್ಸ್ಟ್ ನಾವು ಹೋಗುವಂಥದ್ದು ಏನಂದ್ರೆ ನೆಕ್ಸ್ಟ್ ಯಾವುದಂದ್ರೆ ವರ್ಣಚಿತ್ರಗಳು. ನೋಡಿರಿ, ಇಲ್ಲೇನು ಅಜಂತ ಎಲ್ಲೋರದ ಒಂದು ಗುಹೆಗಳಲ್ಲಿರುವ ಚಿತ್ರಗಳು ಆಳುವ ವರ್ಗ ಮತ್ತು ನೃತ್ಯ, ಉಡುಗೆ, ಸಾರ್ವಜನಿಕ ಮನರಂಜನಾ ಸಮಾವೇಶ, ಕೇಶಾಲಂಕಾರ, ಉತ್ಸವ ಮುಂತಾದವುಗಳ ಬಗ್ಗೆ ಏನು ಮಾಡ್ತಾವೆ, ನಮಗೆ ಮಾಹಿತಿಯನ್ನು ನೀಡ್ತಾವ್ರಿ. ಅಜಂತದೊಳಗೆ ಒಂದು ಉದಾಹರಣೆಗೆ ನೋಡಿದ್ರೆ ಅಜಂತ ಗುಹೆಯಲ್ಲಿ ಏನಾದ್ರೆ 2ನೇ ಪುಲಕೇಶಿ 2ನೇ ಖುಸ್ರೋವಿನ ದೂತ ನನ್ನ ಸ್ವಾಗತಿಸುವ ಒಂದು ಚಿತ್ರವಿದೆ ರೀ. ನೆಕ್ಸ್ಟ್ ಬರ್ರಿ, ಶಾಸನಗಳು ನೋಡಿ ಇತಿಹಾಸದಲ್ಲಿ ಅತ್ಯಂತ ಭಾಳ ನಂಬಲಾರಂಥ ಮತ್ತು ಪ್ರಮಾಣಬದ್ಧ ಮತ್ತು ನೇರವಾದ ಆಧಾರಗಳಾಗಿವೆ ರೀ. ಇವು ನಮಗೇನು ಮಾಡ್ತಾವಂದ್ರೆ ನಾವು ಮಾಹಿತಿ ಅದರ ಬಗ್ಗೆ ನೀಡ್ತಾವಂದ್ರೆ ಸಮಕಾಲೀನ ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರೋದ್ರಿಂದ ಹೆಚ್ಚು ಇವೇನಾಗ ನಂಬಿಕೆಯನ್ನು ನಾವು ಇದರ ಮೇಲೆ ಇಡ್ಬೋದು. ಇದರೊಳಗೆ ನೋಡಿರಿ, ಶಾಸನಗಳನ್ನು ನಾವೇನಂತೇಳಿ ಕರೀಬೋದು, ಶಿಲೆ, ಬಂಡೆಗಳು, ಗೋಡೆಗಳು, ಮಣ್ಣಿನ ಮುದ್ರಿಕೆಗಳು, ಕಬ್ಬಿಣ ಕಂಬಗಳ ಮೇಲೇನು ಮತ್ತು ಕೆಲವೊಂದು ತಾಮ್ರಕೋಟೆಗಳ ಮೇಲೂ ಕೆತ್ತಲಾಗಿದೆ ರೀ. ಭಾರತದಲ್ಲಿ ಇವರಿಗೆ 75,000ಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿದೆ. ಅವುಗಳು ಅದರೊಳಗೆ ಅದಾವಂದ್ರೆ ಸಂಸ್ಕೃತ, ಪಾಲಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಭಾಷೆಗಳಲ್ಲಿ ಅದಾವ್ರಿ. ಹೌದಾ, ಇವು ನಮಗೆ ನೆನಪಿರ್ಬೇಕು. ಅದ್ರ ಜೊತೆಗೆ ಇವೇನು ಮಾಡ್ತಾವಂದ್ರೆ ನಮಗೆ ಮಾಹಿತಿಯನ್ನು ನೀಡ್ತವೆ ಅಂದ್ರೆ ಮಾರಾಟ, ಪತ್ರಾದೇಶಗಳು, ಜ್ಞಾನಪತ್ರಗಳು, ಕಾಲಾನುಕ್ರಮ, ರಾಜ್ಯದ ದಿಗ್ವಿಜಯ ಮುಂತಾದವುಗಳ ಬಗ್ಗೆ ಏನು ಮಾಡ್ತಾವೆ, ನಮ್ಗೆ ಮಾಹಿತಿಯನ್ನು ತಿಳಿಸ್ತಾವೆ. ಹೌದಾ, ಅಂದ್ರೆ ನೋಡ್ರಿ, ವಿವಿಧ ಘಟನೆಗಳು, ಮಾರಾಟ, ಪತ್ರಾದೇಶ, ದಾನಪತ್ರ, ಕಾಲಾನುಕ್ರಮ, ರಾಜ್ಯದ ದಿಗ್ವಿಜಯ ಮುಂತಾದವುಗಳ ಕುರಿತು ವಿವರವನ್ನು ನೀಡಿರುವಂತಹ ಒಂದು ಶಾಸನಗಳ ಒಂದು ಅಧ್ಯಯನಕ್ಕೆ ನಾವೇನಂತೇಳಿ ಕರಿತೀವಿ, ಶಾಸನಶಾಸ್ತ್ರ ಅಂತೇಳಿ ಕರಿತೀವಿ. ನೋಡ್ರಿ, ಸಿಂಧು ನಾಗರಿಕತೆಯನ್ನು ನಾವು ಅಗಿಬೇಕಾದ್ರೆ ನಮಗೇನು ಮಾಡಿದ್ವಿ, ಕೆಲವೊಂದು ಮುದ್ರಿಕೆಗಳ ಮೇಲೆ ಲಿಪಿಯನ್ನು ನಾವು ನೋಡಿದ್ದೀವಿ. ಅವೆಲ್ಲ ಸರ್ವಸಮ್ಮತವಾದಂತೆ ಇನ್ನು ಓದೋಕೆ ಸಾಧ್ಯನೇ ಆಗಿಲ್ಲ ಕೆಲವೊಂದಿಷ್ಟು. ಮತ್ತು ಅಶೋಕನ ಶಾಸನಗಳು ಏನು ಮಾಡ್ತಾವಂದ್ರೆ ಅತ್ಯಂತ ಪ್ರಾಚೀನ ಶಾಸನಗಳು ಅಂತೇಳಿ ಕರಿತೀವಿ. ಅವುಗಳೇನು ಧಾರ್ಮಿಕ ಲಕ್ಷಣಗಳು ಇದಾವ್ರಿ. ಮತ್ತು ಅದ್ರ ಜೊತೆಗೆ ಏನು ನೋಡ್ರಿ, ಅಶೋಕನ ಕಾಲದ ಶಾಸನಗಳು ಈ ರೀತಿ ಅದಾವೆ. ಇವನೇನು ನಾವು ಅತ್ಯಂತ ಪ್ರಾಚೀನ ಶಾಸನಗಳು ಅಂತೇಳಿ ಕರಿತೀವಿ.
ಇದನ್ನು ಓದೋದು ಕಷ್ಟ, ಬಟ್ ಕೆಲವೊಬ್ಬರು ಇತಿಹಾಸಕಾರರು ಇದನ್ನು ಓದಿದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಒರಿಸ್ಸಾ ರಾಜ್ಯದ ಹಪಿಗುಂಪದಲ್ಲಿರುವ ಖಾರ್ವೇಲ್ ರಾಜನ ಶಿಲಾಶಾಸನಗಳು, ಖಾರ್ವೇಲ್ನ ದಿಗ್ವಿಜಯಗಳ ಬಗ್ಗೆ ನಮಗೇನು ಮಾಡ್ತಾವೆ, ತಿಳಿಸ್ತಾವೆ. ಅದೇ ರೀತಿಯಾಗಿ ಹರಿಸೇನನ ರಚಿತವಾದ ಏನು ಅಲಹಾಬಾದ್ ಸ್ತಂಭಶಾಸನ ರೀ. ಅಲಹಾಬಾದ್ ಸ್ತಂಭಶಾಸನ ನಮಗೇನು ಮಾಡ್ತದೆ, ಇಲ್ಲದ ನೋಡ್ರಿ. ಅಲಹಾಬಾದಿನ ಒಂದು ಸ್ತಂಭಶಾಸನ ನಮಗೇನು ಮಾಡ್ತದೆ ಅಂದ್ರೆ ಮಾಹಿತಿಯನ್ನು ನೀಡ್ತದೆ ರೀ. ಯಾವ್ದ್ರ ಬಗ್ಗೆ ಅಂದ್ರೆ ಒಂದು ಸಮುದ್ರಗುಪ್ತನ ಬಗ್ಗೆ ಒಂದು ನಮಗೇನು ಮಾಡ್ತಾನೆ, ಅವರ ಸಾಧನೆಗಳ ಬಗ್ಗೆ ಇದು ಮಾಹಿತಿ ನೀಡ್ತದೆ ರೀ. ಅದ್ರ ಜೊತೆಗೆ ರವಿಕೀರ್ತಿ ರಚಿಸಿದಂಥ ಐಹೊಳೆ ಶಾಸನ ಮತ್ತು ಕಾಕಸ್ಥ ವರ್ಮನ ಹಲ್ಮಿಡಿ ಶಾಸನಗಳು ಕರ್ನಾಟಕದ ಇತಿಹಾಸದ ಮೇಲೆ ತಮ್ಮದೇ ಆದಂಥ ಒಂದು ಇದನ್ನು ಛಾಪನ್ನು ಮೂಡಿಸಿದವು. ನೋಡಿ, ಇಲ್ಲಿ ಹಲ್ಮಿಡಿ ಶಾಸನ ಇದೆ, ಇದು ಹಲ್ಮಿಡಿ ಶಾಸನ ರೀ. ಒಂದು ಕನ್ನಡ ಭಾಷೆಯಲ್ಲಿ ಕಾಕಸ್ಥ ವರ್ಮನಿಂದ ಒಂದು ರಚಿತವಾದಂಥ ಒಂದು ಏನಂತೇಳಿ ಕರಿತೀವಿ ನಾವು, ಶಾಸನ ಅಂತೇಳಿ ಕರಿತೀವಿ ರೀ. ಹೌದಾ? ಈಗ ಮುಂದೆ ಏನು ಮಾಡ್ಬೇಕಂದ್ರೆ ನಾವು ಅದ್ರ ಜೊತೆಗೆ ನೋಡ್ರಿ, ಇವೆಲ್ಲನೇನು ವರ್ಣಚಿತ್ರಗಳು, ಇವೆಲ್ಲ ವರ್ಣಚಿತ್ರಗಳಿಗೆ ಇರ್ತಕ್ಕಂಥ ಉದಾಹರಣೆಗಳು. ನಾವು ಈಗ ಬರ್ರಿ ಸಾಹಿತ್ಯ ಆಧಾರಗಳಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಏನು ಮಾಡಿದ್ರು ಸಾಹಿತ್ಯದೊಳಗೆ. ಮೊದಲ ಕೆಲವೊಬ್ರು ಏನು ಮಾಡಕತ್ತಂದ್ರೆ ಮರದ ಒಂದು ತೊಗಟೆ ಮೇಲೆ ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದ ಮೇಲೆ ಬರೆಯುವಂಥ ಒಂದು ಪ್ರಮೇಯ ಸ್ಟಾರ್ಟ್ ಆಯ್ತು ರೀ. ಹೌದಾ? ಅದನ್ನು ನಾವು ಇವೆಲ್ಲನೂ ಸೇರಿಸಿ ನಾವೇನಂತೇಳಿ ಕರಿತೀವಿ, ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ. ಹೌದಾ? ಸಾಹಿತ್ಯ ಆಧಾರಗಳನ್ನು ನಾವೇನು ಮಾಡ್ತೀವಿ, ಮತ್ತು ಎರಡು ವಿಧದಾಗ ಡಿವೈಡ್ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ. ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮವರು ನಮ್ಮ ಕುರಿತು ಬರೆದಂಥದ್ದು, ಏನು ನಮ್ಮ ಕವಿಗಳು ಮತ್ತು ನಮ್ಮ ಒಂದು ಬರಹಗಾರರು ನಮ್ಮ ಕುರಿತು ಬರೆದಂಥದ್ದು, ಅಂದರೆ ಭಾರತದ ಕುರಿತು ಬರೆದಂಥದ್ದು. ಅದರೊಳಗೆ ಏನಂದ್ರೆ ನೋಡ್ರಿ, ಇಲ್ಲಿ ದೇಶೀಯ ಲೇಖಕರು ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯವೆಂದು ಕರೆಯುತ್ತೇವೆ ರೀ. ಇದು ಏನು ಅದರೊಂದು ಮೀನಿಂಗು, ಇದನ್ನು ತಿಳ್ಕೊರಿ. ಅದ್ರ ಜೊತೆಗೆ ಇವುಗಳ ಒಳಗೆ ಮುಖ್ಯವಾಗಿ ನಮಗೆ ತಿಳಿಬೇಕಾಗಿರೋದು ನೋಡ್ರಿ, ಇವುಗಳು ಏನು ಮಾಡ್ತಾವೆ, ವೈದಿಕ ಋಷಿಗಳು, ಜೈನ ಬುದ್ಧ ಸನ್ಯಾಸಿಗಳು ಏನು ಮಾಡಿದಾವೆ, ನಮ್ಗೆ ಇಲ್ಲಿ ಪುಸ್ತಕಗಳನ್ನ ಅಥವಾ ಒಂದು ಸಾಹಿತ್ಯವನ್ನು ಒಂದು ಬರೆದೋಗಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ವೈದಿಕ ಅಥವಾ ಬ್ರಾಹ್ಮಕ ಸಾಹಿತ್ಯದೊಳಗೆ ವೇದಗಳು, ಬ್ರಾಹ್ಮಕಗಳು, ಅರಣ್ಯಕ, ಪುರಾಣ, ಮಹಾಕಾವ್ಯಗಳು ಬರ್ತಾವ್ರಿ. ಅದ್ರ ಜೊತೆಗೆ ಆರ್ಯರ ಸಮಾಜದ ಇವುಗಳು ಏನು ಮಾಡ್ತಾವೆ, ಆರ್ಯರ ಸಮಾಜ, ಧರ್ಮ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬಗ್ಗೆ ನಮಗೇನು ಮಾಡ್ತಾವೆ, ಮಾಹಿತಿಯನ್ನು ನೀಡ್ತವೆ. ಜೊತೆಗೆ ಬೌದ್ಧ ಸನ್ಯಾಸಿಗಳು ಪಾಲಿ ಭಾಷೆಯಲ್ಲಿ ಏನು ಬರ್ದಾರಲ್ಲ ಸಾಹಿತ್ಯ. ಅದ್ರ ಜೊತೆಗೆ ಇವು ಏನು ಮಾಡ್ತಾವೆ, ಮಹಾಜನಪದರು, ನಗರಗಳು, ಮೌರ್ಯರ ರಾಜ್ಯದ ಬಗ್ಗೆ ಏನು ಮಾಡ್ತಾವೆ, ಎಸ್ಪೆಷಲಿ ಬುದ್ಧನ ತ್ರಿಪಿಟಿಕೆಗಳು ನಮಗೆ ಮಾಹಿತಿಯನ್ನು ನೀಡ್ತಾವೆ. ಜೈನ ನುಡಿಗಳು ಕೂಡ ನಮಗೇನು ಮಾಡಿದರು, ಇದರೊಳಗೆ ತಮ್ಮದೇ ಆದಂಥ ಒಂದು ಏನು ಒಂದು ದೇಶೀಯ ಸಾಹಿತ್ಯದೊಳಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅಂಗ ಉಪಾಂಗಗಳು, ಹೌದಾ, ಇವೆಲ್ಲ ಏನು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು ಇವು. ಜೊತೆಗೆ ಇವರ ಪ್ರಭುನಂದಿ, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ ಮುಂತಾದವರು ಏನು ಮಾಡಿದರು, ಈ ಒಂದು ಕಾಲಘಟ್ಟದಲ್ಲಿ ಎಸ್ಪೆಷಲಿ ಸಾಮಾಜಿಕ, ರಾಜಕೀಯ ಮತ್ತು ವಿಚಾರಗಳ ಬಗ್ಗೆ ಏನು ಮಾಡಿದ್ದಾರೆ, ಬರ್ತಾರೆ. ಅದರೊಳಗೆ ಮುಖ್ಯವಾಗಿ ಬರ್ತಕ್ಕಂಥ ವ್ಯಕ್ತಿಗಳ ಹೆಸರು ಮತ್ತು ಅವ್ರ ಒಂದು ಪುಸ್ತಕದ ಹೆಸರನ್ನ ನೋಡ್ತಾ ಹೋಗ್ರಿ. ಫಸ್ಟಿಗೆ ಏನು ಅಶ್ವಘೋಷ ಏನು ಬರ್ತಾನೋ ಬುದ್ಧ ಚರಿತ್ರೆಯನ್ನು ಬರ್ತಾನೆ ರೀ. ಅದ್ರ ಜೊತೆಗೆ ಬಾಣಭಟ ಏನು ಮಾಡ್ತಾನೋ ಹರ್ಷ ಚರಿತ್ರೆಯನ್ನು ಬರಿತಾನೋ. ಚಾಂದ್ ಬರ್ದಾಯಿ ಏನು ಮಾಡ್ತಾನೋ ಪೃಥ್ವಿರಾಜ್ ರಾಸೋ ಅಂತೇಳಿ ಒಂದು ಬುಕ್ ಬರಿತಾನೆ ರೀ. ಬಿಲ್ಲಣ ಏನು ಮಾಡ್ತಾನೋ ವಿಕ್ರಮಾಂಕ ದೇವಚರಿತ್ರೆ ಬರಿತಾನೆ ರೀ. ಕಲ್ಲಣ ಅಂತೇಳಿ ಒಂದು ಕವಿ ಅವನು ಮಾಡ್ತಾನೋ ರಾಜ್ಯ ತರಂಗಿಣಿ ಒಂದು ಬುಕ್ಕನ್ನು ಬರಿತಾನೋ. ಕಾಳಿದಾಸ ಎಂಬ ಒಂದು ಕವಿ ಏನು ಮಾಡ್ತಾರೆ ರಘುವಂಶ ಮತ್ತು ಮಾಳ್ವಿಕಾಗ್ನಿಮಿತ್ರ, ಜೊತೆಗೆ ವಿಶಾಖದತ್ತನ ಏನು ಮುದ್ರಾ ರಾಕ್ಷಸ, ಕೌಟಲ್ಯನ ಅರ್ಥಶಾಸ್ತ್ರ, ಪಾಣನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ, ಇವೆಲ್ಲನೂ ಈ ಕಾಲದ ಒಂದು ಶ್ರೇಷ್ಠವಾದಂಥ ಗ್ರಂಥಗಳು. ಮತ್ತು ಇವೇನು ಮಾಡ್ತಾವೆ, ನಮಗೆ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ತಾವ್ರಿ. ಇವು ಏನು ಮಾಡ್ತಾವೆ, ಒಂದಿಲ್ಲ ಒಂದು ರಾಜ್ಯ ಮನೆತನದ ಬಗ್ಗೆ, ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಬುದ್ಧನ ಜೀವನ ಚರಿತ್ರೆ ಅಥವಾ ಜೈನರ ಜೀವನ ಚರಿತ್ರೆ ಅಂದರೆ ಜೈನ ಧರ್ಮದ ಬಗ್ಗೆ ನಮಗೇನು ಮಾಡ್ತಾವೆ, ಅಥವಾ ಬೌದ್ಧ ಧರ್ಮದ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಅಥವಾ ರಾಜ್ಯರ ಬಗ್ಗೆ ನಮಗೇನು ಮಾಡ್ತಾವೆ, ಇವು ಬೆಳಕನ್ನು ಚೆಲ್ತಾವು. ಹೌದಾ? ಅದ್ರ ಜೊತೆಗೆ ಆರ್ಯಭಟನ ಕೃತಿ ಇದೇನು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಸೂರ್ಯ ಸಿದ್ಧಾಂತ,
ರೋಮಕ ಸಿದ್ಧಾಂತ, ಚರಕನೇನು ಚರಕ ಸಂಹಿತೆ, ಸುಸೂತ್ರ ಸಂಹಿತೆ ಇವೆಲ್ಲನೇನು ನಮಗೆ ಮಾಹಿತಿಯನ್ನು ನೀಡ್ತಾವ್ರಿ. ಹೌದಾ? ಇದರ ಜೊತೆಗೆ ನಮಗೇನಂದ್ರೆ ಇಲ್ಲಿ ನಮಗೆ ಒಂದು ದೇಶಿಗರ ಒಂದು ಮುಗಿದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಏನ್ರಿ, ವಿದೇಶಿಗರ ಬರವಣಿಗೆ. ಅಂದ್ರೆ ಭಾರತದ ಕುರಿತು ಹೊರಗಿನ ಜನರು ಅಥವಾ ಇತರೆ ರಾಷ್ಟ್ರದವರು ನಮ್ಮ ಕುರಿತು ಬರೆದಂಥ ಆ ಕಾಲದ ಒಂದು ಏನಂದ್ರೆ ಕವಿಗಳು ಅಥವಾ ಬರಹಗಾರರು ನಮ್ಮ ಬಗ್ಗೆ ಬರೆದಿರೋದನ್ನ ಅಂತೇಳಿ ಕರಿತೀವಿ ನಾವು ವಿದೇಶಿಗರ ಬರವಣಿಗೆ ಅಂತೇಳಿ ಕರಿತೀವಿ. ಇದರೊಳಗೆ ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾದ್ರೆ ಗ್ರೀಕ್ ರಾಯಭಾರಿ ಮೆಗಸ್ತನಿಸ್ನ ಏನು ಮಾಡ್ತಾನೆ, ಒಂದು ಇಂಡಿಕಾ ಎಂಬ ಒಂದು ಗ್ರಂಥವನ್ನು ಬರೀತಾನೆ ರೀ. ಅದೇನು ಮಾಡ್ತಾನೆ, ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೋಡ್ತಾನೆ ರೀ. ಇನ್ನೊಬ್ಬ ಏನ್ರಿ ಗ್ರೀಕ್ ಇತಿಹಾಸಕಾರ ಏನ್ರಿ ಟ್ಯಾಲೆಮಿ ಅಂತೇಳಿ ಅವೇನು ಮಾಡ್ತಾನೆ, ಜಿಯೋಗ್ರಾಫಿ ಅಂತೇಳಿ ಒಂದು ಬುಕ್ಕವನ್ನು ಬರೀತಾರೆ. ಅದೇನು ಮಾಡ್ತಾನೆ ಅಂದ್ರೆ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಬಗ್ಗೆ ಒಂದು ವಿವರಣೆ ನೀಡ್ತದೆ. ಅನಾಮಿಕ ಗ್ರೀಕ್ ಲೇಖಕನ ಒಂದು ಬುಕ್ ಅದ ರೀ, ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಅಂದರೆ ಇದೇನು ಮಾಡ್ತದೆ ಅಂದ್ರೆ ಭಾರತದ ಕಡಲ ತೀರದ ನಗರಗಳು ಮತ್ತು ರಾಜ್ಯರು ಮತ್ತು ಉತ್ಪಾದನೆಯನ್ನು ಉಲ್ಲೇಖಿಸ್ತದೆ. ಪ್ಲೀನಿ ಅನ್ನುವ ಏನು ಮಾಡ್ತಾನೆ ರೀ, ರೋಮನ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ಬರೀತಾರೆ. ಅದೇನು ಮಾಡ್ತಾನೆ, ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ನಮಗೆ ಹೇಳ್ತದೆ ರೀ. ಹೌದಾ? ಅದ್ರ ಜೊತೆಗೆ ಚೀನಾದವರು, ಚೀನಾ ದೇಶದಿಂದ ಏನು ಮಾಡ್ತಂದ್ರೆ ಒಬ್ಬರು ಪಾಯಿಯಾನ, ಹುಯಿನ್ಸ್ತಾಂಗ್ ಮತ್ತು ಇಸ್ತಿಂಗರು, ಇವರು 3 ಜನ ಏನು ಮಾಡ್ತಾರೆ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ರೀ. ಮೊದಲನೇದಾಗಿ 5ನೇ ಶತಮಾನದಲ್ಲಿ ಬರ್ತಕ್ಕಂಥ ಪಾಯಿಯಾನ ಬಗ್ಗೆ ನೋಡ್ರಿ. ಪಾಯಿಯಾನ ಏನು ಮಾಡ್ತಾನೆ, ಭಾರತ ದೇಶಕ್ಕೆ ಬರ್ತಾನೆ ರೀ. ಅವ್ನು ಏನು ಮಾಡ್ತಾನೆ ಅಂದ್ರೆ ಭಾರತದ ಅನೇಕ ನಗರ ಬಗ್ಗೆ ಜೊತೆಗೆ ಅಶೋಕನ ಅರಮನೆ ಬಗ್ಗೆ ಹೆಂಗೆ ಬರೀತಾನೆ ಅಂದರೆ ಅದು ಕಣ್ಣಿಗೆ ಕಟ್ಟುವಂಥ ಒಂದು ವಿವರಣೆಯನ್ನು ನೀಡ್ತಾನೆ ರೀ. ಅದ್ರ ಜೊತೆಗೆ ಅವನೇನು ಮಾಡ್ತಾನೆ, ಗುಪ್ತರ ಆಡಳಿತ ಬಗ್ಗೆನೂ ಮಾಹಿತಿ ನೀಡ್ತಾನೆ. ಅದ್ರ ಜೊತೆಗೆ ಹುಯಿನ್ಸ್ತಾಂಗ್ 7ನೇ ಶತಮಾನದಲ್ಲಿ ಬರ್ತಾನೆ ರೀ. ಅವನು ಕೂಡ ಒಂದು ಸುಮಾರು 18 ವರ್ಷಗಳ ಕಾಲ ನಮ್ಮ ಒಂದು ಭಾರತದಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡು ಅವನು ತನ್ನ ಸಿಯುಕೆ ಎಂಬ ಗ್ರಂಥದಲ್ಲಿ ಇಲ್ಲಿ ಅವನೇನು ಮಾಡ್ತಾನೆ, ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಇಬ್ಬರೂ ಆಸ್ಥಾನಗಳಿಗೆ ಭೇಟಿ ನೀಡಿ ಆಗಿನ ಕಾಲದ ಏನಂದ್ರೆ ಧರ್ಮ, ಶಿಕ್ಷಣ, ಸಮಾಜ, ಆಡಳಿತದ ಬಗ್ಗೆ ನಮಗೇನು ಮಾಡ್ತಾನೆ, ಮಾಹಿತಿ ನೀಡ್ತಾನೆ. ಜೊತೆಗೆ ಏನು ಮಾಡ್ತಾನೆ ಅಂದ್ರೆ ನರ್ಮದಾ ಯುದ್ಧದ ಬಗ್ಗೆನೂ ನಮ್ಗೆ ಹೇಳ್ತಾನೆ ರೀ. ಮತ್ತು ಈ ನರ್ಮದಾ ಯುದ್ಧದೊಳಗೆ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಜೊತೆಗೆ ಯುದ್ಧ ಮಾಡಿ ಸೋಲುವುದರ ಬಗ್ಗೆನೂ ಇಲ್ಲಿ ಏನು ಮಾಡ್ತಾನೆ, ಉಲ್ಲೇಖ ಮಾಡ್ತಾನೆ ರೀ. ಅದ್ರ ಜೊತೆಗೆ ಮತ್ತೆ 7ನೇ ಶತಮಾನದಲ್ಲಿ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಇಸ್ತಿಂಗ್ ಬಗ್ಗೆನೂ ಏನು ಮಾಡ್ತಾರೆ, ಇಲ್ಲಿ ಅವನು ಕೂಡ ಇಲ್ಲಿ ಭಾರತಕ್ಕೆ ಒಂದು ಪ್ರವಾಸವನ್ನು ಕೈಗೊಂಡು ರಾಜ್ಯಗೃಹ, ಕಾಶಿ, ನಳಂದದ ಕುರಿತು ಏನು ಮಾಡಿದಾನೆ, ನಮಗೆ ಮಾಹಿತಿಯನ್ನು ನೀಡಿದಾನೆ ರೀ. ಅದ್ರ ಜೊತೆಗೆ ಈಗ ಬರ್ರಿ ಮುಸ್ಲಿಂ ಬರಹಗಾರರು ನಮ್ಮ ದೇಶಕ್ಕೆ ಬಂದಂಥ ಮುಸ್ಲಿಂ ಬರಹಗಾರರು ಕೂಡ ನಮ್ಮ ಬಗ್ಗೆ ಬರೆದಿದ್ದಾರೆ. ಅದರೊಳಗೆ ಮೊದಲನೇದಾಗಿ ಫಿರ್ದೌಸಿಯನ ಸಹನಾಮ, ಬಾಬರ್ನಾಮ, ಜಹಾಂಗೀರ್ನಾಮ, ಅಬುಲ್ ಫಜಲ್ನ ಅಕ್ಬರ್ನಾಮ ಇವೆಲ್ಲ ಏನು ಪ್ರಮುಖ ಗ್ರಂಥಗಳು. ಅದರ ಜೊತೆಗೆ ಸುಲೇಮನ್, ಅಲ್ಬುರ್ನಿ ಮತ್ತು ಇಬ್ನ್ ತುತೂರ್ ಇವರೆಲ್ಲ ನಮ್ಮ ಬಗ್ಗೆ ಭಾಳ ಎಚ್ಚೆತ್ತವಾಗಿ ನಮ್ಮ ಒಂದು ಸಂಸ್ಕೃತಿ ಮತ್ತು ನಮ್ಮ ಒಂದು ನಾಡಿನ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತು ನಮ್ಮ ರಾಜ್ಯ ಮಹಾರಾಜರ ಬಗ್ಗೆ ಮತ್ತು ಆಗಿನ ಕಾಲದ ಸಂಸ್ಕೃತಿ ಮತ್ತು ಧಾರ್ಮಿಕ ಮತ್ತು ನಮ್ಮ ಭೌಗೋಳಿಕ ಒಂದು ಅಂಶದ ಬಗ್ಗೆ ಇಲ್ಲಿ ಬರೆದಿರ್ತಾರೆ. ಅದ್ರ ಜೊತೆಗೆ ಇಟ್ಲಿಯವರಾದಂಥ ನಿಕೋಲೋ ಕಾಂಟ್, ಪರ್ಷಿಯಾ ಅಂದರೆ ಇವತ್ತಿನ ಇರಾನ್ನ ಅಬ್ದುಲ್ ರಜಾಕ್, ಪೋರ್ಚುಗಲ್ನ ಬಾರ್ಬೋಸಾ ಮತ್ತು ಡೊಮಿಂಗೋ ಫೇಸ್, ರಷ್ಯಾದ ನಿಕಿಟನ್ ಇವರೆಲ್ಲ ಏನು ಮಾಡಿದರು, ವಿಜಯನಗರ ಮತ್ತು ಬಹುಮನಿ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇನ್ನು ನೋಡ್ರಿ, ಇವಾಗ ಪ್ರಶ್ನೆಗಳು: ಇಂಡಿಯಾ ಹೆಂಗೆ ಬಂತು, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥಗಳು, ನಾಣ್ಯಶಾಸ್ತ್ರ ಅಂದರೆ ಉತ್ಕಲನ ಅಂದ್ರೇನು, ಬುದ್ಧ ಚರಿತ್ರೆಯನ್ನು ಯಾರು ಬರೆದರು, ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು, ಇವೆಲ್ಲವನ್ನು ನಾವು ಇಲ್ಲಿ ನೋಡ್ಕೊಂಡಿದ್ದೀವಿ. ನಿಮಗೆಲ್ಲ ಇದ್ರ ಬಗ್ಗೆ ತಿಳಿದದ ಅಂತೇಳಿ ಅನ್ಕೊಂತ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.